ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ದ ಮಂಜು ಡಿಸೈನರ್ ಸ್ಟುಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಲೆ ಕಟ್ ಕುರ್ತಿನ ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ನೋಡೋಣ. ಇದು ಕಸ್ಟಮರ್ಗೋಸ್ಕರ ಕಸ್ಟಮೈಸ್ ಮಾಡಿರೋ ಡ್ರೆಸ್ಸು. ನೋಡ್ಬೋದು, ಇಲ್ಲಿ ಫುಲ್ ಸ್ಲೀವ್ ಇದೆ, ಸ್ಲೀವಲ್ಲಿ ಕೂಡ ಡಿಸೈನ್ ಇದೆ. ಈ ಕಟ್ಟಿಂಗಲ್ಲಿ 2 ಪ್ಯಾಟರ್ನ ತೋರಿಸಿ ನಾನು ಆಲೆ ಕಟ್ಟಲ್ಲಿ. ನೀವು ಒಂದು ಸಿಂಪಲ್ಲು ಮತ್ತೊಂದು ಅಡ್ವಾನ್ಸ್ ಮೆಥಡ್ನ. ಹೇಗಿದ್ದು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಎಲ್ಲರಿಗೂ ಹೊಸ ಬಟ್ಟೆ ತೊಗೊಳ್ಳೋ ಪ್ಲಾನ್ ಇದ್ದೇ ಇರುತ್ತೆ. ಸೊ ಯಾಕೆ ಈ ಆಲೆ ಕಟ್ಟನ್ನು ಟ್ರೈ ಮಾಡಬಾರ್ದು, ಅದಕ್ಕೆ ಬ್ಲೌಸ್ ಬದಲು ನಾನು ಇಲ್ಲಿ ಆಲೆ ಕಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬ್ಯಾಕಲ್ಲಿ ಪ್ಯಾಕ್ ನೆಕ್ ಇರುತ್ತೆ. ಆಲೆ ಕಟ್ ಯಾವಾಗೂ ಬ್ಯಾಕಲ್ಲಿ ಪ್ಯಾಕ್ ನೆಕ್ ಇರುತ್ತೆ, ಫ್ರಂಟಲ್ಲಿ ಡೀಪ್ ನೆಕ್ ಇರುತ್ತೆ. ಸೊ ಅದೇ ಮೆಥಡಲ್ಲಿ ನಾವು ಈ ಆಲೆ ಕಟ್ಟನ್ನು ಕಟ್ ಮಾಡಿ ಹೊಲಿಯೋದು ನೋಡೋಣ. ಇದಕ್ಕೆ ನಾನು ಇಲ್ಲಿ ಕಸ್ಟಮೈಸ್ ಆಗಿರೋದ್ರೆ ಪ್ಯಾಂಟ್ ಕೂಡ ಅವ್ರಿಗೆ ಸ್ಟಿಚ್ ಮಾಡಿಕೊಡ್ತೀನಿ. ಮುಂದೆ ಬೆಲ್ಟು, ಹಿಂದೆ ಎಲಾಸ್ಟಿಕ್. ನಿಮಗೇನಾದರೂ ಈ ಪ್ಯಾಂಟಿನ ವಿಡಿಯೋ ನೋಡಬೇಕು ಅಂತ ಆಸೆ ಇತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂದ್ಕೊಂಡು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಇದರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಬರೀ ನಾವು ಆಲೆ ಕಟ್ ಮೇಲೆ ಮಾತ್ರ ಫೋಕಸ್ ಮಾಡೋಣ. ಪ್ಯಾಂಟ್ ನಾನು ಇಲ್ಲಿ ಹೇಳ್ಕೊಡ್ತಲ್ಲ, ನಿಮಗೆ ಬೇಕಿತ್ತು ಅಂದರೆ ಕಮೆಂಟಲ್ಲಿ ಎಸ್ ಅಂದ್ಕೊಂಡು ನೀವು ಕಮೆಂಟ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಇಲ್ಲಿ ನಾವು ಪ್ಯಾಟರ್ನ ಕಟ್ ಮಾಡ್ಕೊಳ್ಳೋಣ. ನಾನು ಮೆಜರ್ಮೆಂಟನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದೇ ಮೆಜರ್ಮೆಂಟ್ಗೆ ಈ ಪ್ಯಾಟರ್ನ ನಾವು ಹೊಲಿಯೋದು. ಈಗ ಪ್ಯಾಟರ್ನ್ ಕಟ್ ಮಾಡೋಣ. ಆಲೆ ಕಟ್ ಕುರ್ತಿಗೋಸ್ಕರ ನಾನು ಬಾಡಿ ಮಾತ್ರ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬಾಟಮ್ನ ನಾವು ಬಟ್ಟೆ ಮೇಲೆ ಕಟ್ ಮಾಡ್ಬೋದು, ಅದರ ಬಾಡಿಗೆ ಮಾತ್ರ ಪ್ಯಾಟರ್ನ್ ಬೇಕಾಗುತ್ತೆ. ಸೊ ಅದನ್ನೇ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ 2 ಟೈಪ್ ಆಲೆ ಕಟ್ ಕುರ್ತಿನ ಹೇಳ್ಕೊಡ್ತೀನಿ. ಒಂದು ಡಾಟ್ ತೊಗೊಂಡು ಹೇಗೆ ಮಾಡೋದು, ಇನ್ನೊಂದು ಡಾಟ್ ಇಲ್ಲದೆ ಹೇಗೆ ಮಾಡೋದು ಅಂತ. ಎರಡೂ ಇದೇ ಪ್ಯಾಟರ್ನಲ್ಲಿ ಮಾಡಿ ನೋಡೋಣ. ಓಕೆ, ಮೊದಲಿಗೆ ನೋಡೋಣ, ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಈ ಸೀದಾ ಲೈನು ಕಂಪಲ್ಸರಿ ಬಟ್ಟೆಯಲ್ಲಿರಲಿ, ಪೇಪರಲ್ಲಿ, ಪ್ಯಾಟರ್ನ್ ಕಟ್ಟಿಂಗಲ್ಲಿ ಇಲ್ಲೊಂದು ಸೀದಾ ಲೈನ್ ನೀವು ಮಾಡ್ಕೊಳ್ಳೇಬೇಕು. ಈ ಸೀದಾ ಲೈನ್ ಆದ ಕೂಡಲೇ ಇಲ್ಲಿಂದ ನಮ್ಮದು ಏನು ಬಾಡಿದು ಲೆಂತ್ ಇದೆಯಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನನಗೆ 13 ಇಂಚ್ ಬೇಕು, ನಾನಿಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಬಾಡಿದು ಕೂಡ ನೀವು ಇದೇನಿದೆ ಅಲ್ಲ, ಈ ಲೆಂತನ್ನು ಕೂಡ ನೀವು ಕಮ್ಮಿ ಜಾಸ್ತಿ ಇಟ್ಕೊಳ್ಬೋದು. 13 ಇಂಚು ಮಿನಿಮಮ್ ಇದೆ, ಅದರಿಂದ 15 ಇಂಚು ಗಂಟ ನೀವು ಆಲೆ ಕಟ್ಟಲ್ಲಿ ಇಡ್ಬೋದು. ಇದಕ್ಕಿಂತ ಜಾಸ್ತಿ ಲೆಂತ್ ಇಡಬಾರ್ದು ಆಲೆ ಕಟ್ಟಲ್ಲಿ. 1 ಇಂಚು ಏನೇನು ತೊಗೊಂಡಿನಿ ಅದನ್ನು ಕೂಡ ಮಾರ್ಕ್ ಮಾಡ್ತೀನಿ. ಈ 1 ಇಂಚ್ ಯಾಕೆ ಅಂತಂದರೆ ಅರ್ಧ ಇಂಚು ಕೆಳಗೆ ಮತ್ತು ಅರ್ಧ ಇಂಚು ಮೇಲೆ ಶೋಲ್ಡರ್ ಜಾಯಿಂಟಿಂಗಲ್ಲಿ ಹೋಗಿ ನಮ್ಮದು ಲೆಂತ್ ಏನಿದೆಯಲ್ಲ ಅದು ನಮಗೆ ಸಿಗುತ್ತೆ. ಇದಾದ ಕೂಡ ನೆಕ್ಸ್ಟು ನಾವಿಲ್ಲಿ ಭುಜನ ಮಾರ್ಕ್ ಮಾಡೋಣ. ಭುಜ ಮಾರ್ಕ್ ಮಾಡಲಿಕ್ಕೆ ಫುಲ್ ಅಂದರೆ ಬ್ಯಾಕ್ ಪ್ಯಾಕ್ ಇದೆ. ಇದು ಆಲೆ ಕಟ್ಟಲ್ಲಿ ಯಾವಾಗೂ ಫ್ರಂಟಲ್ಲಿ ಡೀಪ್ ಇರುತ್ತೆ, ಬ್ಯಾಕಲ್ಲಿ ಫುಲ್ ಪ್ಯಾಕೇ ಇರುತ್ತೆ, ಅಷ್ಟು ಹೆವಿ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇವ್ರದ್ದೇನು ಶೋಲ್ಡರ್ ಇದೆಯಲ್ಲ ಅದನ್ನು ಅಷ್ಟೇ ತೊಗೊಳ್ತಾ ಇದ್ದೀನಿ. ಅದರ ಜೊತೆಗೆ ಪ್ಲಸ್ ಇವ್ರದ್ದು ಬಂದು 13 ಇಂಚ್ ಇದೆ, ಹೊರೆ ಇದೆ. ಇದಕ್ಕೆ 1/4 ಇಂಚು ನಾನು ಪ್ಲಸ್ ಮಾಡ್ತಾಯಿದ್ದೀನಿ. 13.5 ಇಂಚಿಗೆ 1/4 ಇಂಚು ಪ್ಲಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಲ್ಲ. ಈ 1/4 ಇಂಚು ಇದ್ರ ಜೊತೆಗೆ ಪ್ಲಸ್ ಮಾಡೋದಿಲ್ಲ ನಾನು. ಇದನ್ನು ಅರ್ಧ ಮಾಡಿ ಮೊದಲು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 6.25 ಬರುತ್ತೆ, ಪ್ಲಸ್ 1/4 ಇಂಚನ್ನು ಸೇರಿಸ್ತಾ ಇದ್ದೀನಿ ನಾನು ಈ ಥರ. ಇಲ್ಲಿ ನೋಡಿ, ಇದನ್ನು ಈಗ ನಂದು ಶೋಲ್ಡರ್ ಮಾರ್ಕ್ ಆಯಿತು. ನೀವು ಅಷ್ಟೇ ನಿಮ್ಮದು ಶೋಲ್ಡರ್ ಏನಿದೆಯಲ್ಲ ಅದಕ್ಕೆ 1/4 ಇಂಚನ್ನ ಹಾಕಿ ಶೋಲ್ಡರ್ನ ಮಾರ್ಕ್ ಮಾಡಿ. ಬ್ಯಾಕ್ ಫುಲ್ ಪ್ಯಾಕ್ ಇದೆ ಇವ್ರದ್ದು, ಅಂದರೆ 1.5 ಇಂದ 2 ಇಂಚ್ ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ಈ 1/4 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಶೋಲ್ಡರ್ ಜಾಯಿಂಟಿಂಗ್ ಮಾಡುವಾಗ ಬೇಕಾಗುತ್ತೆ, ಇಲ್ಲಾಂದರೆ ಟೈಟ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದೇ ಮೆಜರ್ಮೆಂಟ್ ಏನೋ ಸ್ಕ್ರೀನ್ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಲ್ವ, ಇದೇ ಮೆಜರ್ಮೆಂಟಿಗೆ ನಾನು ಇದನ್ನು ಕಟ್ ಮಾಡ್ತಾ ಇರೋದು. ಸೊ ಇವ್ರ ಎದೆ ಬಂದು 29 ಇದೆ. 29 ಎದೆ ಇರೋರಿಗೆ ನಾನು ಇದರ ಆರ್ಮೋಲ್ ಲೆಂತ್ನ ಹಾಕಿ ತೊಗೊಳ್ಳೋದು ಅಂತ ಹೇಳ್ತೀನಿ. ನೋಡಿ, ಇದು ಕುರ್ತಿಯಾಗಿರೋದ್ರಿಂದ ಬ್ಲೌಸ್ ಅಷ್ಟೊಂದು ಟೈಟ್ನಾಗಿ ತೊಗೊಳ್ಳಲ್ಲ, ಇಲ್ಲಿ ಸ್ವಲ್ಪ ಲೂಸೇ ತೊಗೊಳ್ತಾ ಇದ್ದೀನಿ ನಾನು. ಸೊ ಯಾರಿಗಾದರೂ ಅಷ್ಟೇ ಇಲ್ಲಿ ನಾನು ಬಂದು ಇವರಿಗೆ 6.5 ಇಂಚಿಗೆ ನಾನು ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. 6.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆರ್ಮೋಲ್ ಲೆಂತ್ ನಾನು 6.5 ತೊಗೊಂಡೆ. ಈ ಎಕ್ಸಾಂಪಲ್ ನೋಡಿ, 28ರಿಂದ 30 ಇತ್ತು ಅಂತಂದರೆ ನೀವು ಆರ್ಮೋಲ್ ಲೆಂತ್ ಬಂದು 28ರಿಂದ 32 ಗಂಟೆ ಆರ್ಮೋಲ್ ಲೆಂತ್ ಬಂದು 6.5 ತೊಗೊಳ್ಬೋದು. ನೀವು ಆರಾಮಾಗಿ 6.5, 6.25 ಗಂಟೆ ತೊಗೊಳ್ಬೋದು. ಅದೇ 34ರಿಂದ 36 ಇತ್ತು ಅಂದರೆ ನೀವು 7ರಿಂದ 7.25 ಗಂಟೆ ತೊಗೊಳ್ಬೋದು ಆರ್ಮೋಲ್ ಲೆಂತು. ಈ ಆಲಿಯಾ ಕಟ್ಟು ಕುರ್ತಿಗೋಸ್ಕರ ಇದೆ ಹೇಳ್ತಾ ಇರೋದು ನಾನು ನಿಮಗೆ. ಇದಾದ ಕೂಡಲೇ 38ರಿಂದ 40 ಇತ್ತು ಅಂತಂದರೆ ನೀವು 8 ಇಂಚು ಗಂಟೆ ಇದನ್ನು ತೊಗೊಳ್ಬೋದು. ಇದು ಬರೀ ಆಲಿಯಾ ಕಟ್ಟು ಕುರ್ತಿಗೋಸ್ಕರ ಅಷ್ಟೇ, ಮತ್ತು ಯಾವುದಕ್ಕಲ್ಲ. ಇದಕ್ಕಿಂತ ಜಾಸ್ತಿಯಿಂದ 44 ಗಂಟೆ ಹೋದರೆ 8.25 ಗಂಟೆ ತೊಗೊಳ್ಬೋದು. ಅದಾದ ಕೂಡಲೇ ಮಿಕ್ಕಿದೇನಿದ್ರು ಅವ್ರು ಆರ್ಮೋಲ್ನ ರೌಂಡ್ ತೊಗೊಂಡೆ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿವರೆಗೂ ನೀವು ಈ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ನ ಯೂಸ್ ಮಾಡ್ಬೋದು. ಇಲ್ಲೇನು ನಾವು ಮಾರ್ಕ್ ಮಾಡಿದ್ದೀವಲ್ಲ, ಸೇಮ್ ಇದಕ್ಕೊಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಈಗ ಆರ್ಮೋಲ್ ಲೆಂತ್ ನಾವೇನು ಮಾರ್ಕ್ ಮಾಡಿದ್ವಿ ಅದಕ್ಕೊಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಈ ಥರ ಸೀದಾ ಲೈನ್ ಐತಲ್ಲ, ಈಗಿದ್ದು ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡೋಣ. ಬ್ಯಾಕ್ ಪ್ಯಾಕ್ ಆಗಿರೋದ್ರಿಂದ ನಾವು ಆರ್ಮೋಲ್ ಶೇಪ್ ಮೊದಲೇ ಆರಾಮಾಗಿ ಡ್ರಾ ಮಾಡ್ಕೊಳ್ಬೋದು. ಇದೇನಿದೆ ಅಲ್ಲ, ಈಗ ಈ ಶೋಲ್ಡರ್ ಎಷ್ಟಿದೆ ಅಲ್ಲ ಅದರದ್ದುಗಿಂತ ಇಲ್ಲಿ ಅರ್ಧ ಇಂಚು ಕಮ್ಮಿ ಮಾಡಿ, ಇದಕ್ಕಿಂತ ಇಲ್ಲಿ ಅರ್ಧ ಇಂಚು ಕಮ್ಮಿ. ಅಂದರೆ ಇಲ್ಲಿ ಬಂದು 7 ಇದೆ ಅಂದರೆ ಇಲ್ಲಿ ನಾನು 6.5ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಯಾಕ್ ಫುಲ್ ಪ್ಯಾಕ್ ಇದೆ. ಸೊ ಈ ಕಂಪಲ್ಸರಿ ಇದನ್ನು ನೀವು ಫಾಲೋ ಮಾಡಲೇಬೇಕು. ಇದಾಯ್ತಲ್ಲ, ಇಲ್ಲೇನಿದೆ ಅಲ್ಲ, ಇಲ್ಲಿಂದ 1 ಇಂಚು ಕೆಳಗೆ ಶೋಲ್ಡರ್ ಡ್ರಾಪ್ 1 ಇಂಚು ಮಾಡಿ ಕೆಳಗಡೆ. ನೋಡಿ, 28 ಇಂಚು ಇದೆ, ನಾನು 1 ಇಂಚು ಡ್ರಾಪ್ ಮಾಡ್ತಾಯಿದ್ದೀನಿ. 20ರಿಂದ 40 ಗಂಟೆ ನೀವು 1 ಇಂಚು ಆರಾಮಾಗಿ ಇಲ್ಲಿ ಡ್ರಾಪ್ ಮಾಡ್ಬೋದು. ಯಾಕೆಂದರೆ ಬ್ಯಾಕ್ ನೆಕ್ಕು ಫುಲ್ ಪ್ಯಾಕ್ ಇದೆ. ಸೊ ಬ್ಯಾಕ್ ನೆಕ್ ಪ್ಯಾಕ್ ಇದ್ದಾಗ 1 ಇಂಚು ಕಂಪಲ್ಸರಿ ಡೌನ್ ಮಾಡಲೇಬೇಕು ನೀವು.
ಇದರದ್ದು ಮಿಡಲ್ ತೊಗೊಳ್ಳೋಣ, ಮಿಡಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲೇನಿದೆಲ್ಲ ನೋಡಿ, ಇದೆಲ್ಲ ಇಲ್ಲಿ ನೆಕ್ ಆಗಲೇ ಹಾಗೆ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ, ಯಾಕಂದರೆ ಇದನ್ನು ಕನೆಕ್ಟ್ ಮಾಡಬೇಡ, ಕನ್ಫ್ಯೂಸ್ ಆಗೋದು ಬೇಡ. ನೆಕ್ ಆಗಲ್ಲ, ನಾನೇ ಪ್ಯಾಕ್ ನೆಕ್ ಇರೋದ್ರಿಂದ ನೆಕ್ಕನ್ನು ನೀವು ಹೇಗೆ ಮಾರ್ಕ್ ಮಾಡಬೇಕಂದ್ರೆ ಜಸ್ಟ್ ಡಿವೈಡೆಡ್ ಬೈ 12 ಮಾಡಿ. ನಿಮ್ಮದು ಎದೆ ಸುತ್ತಳತೆ ಎಷ್ಟಿದೆ ಅದನ್ನು 12 ಡಿವೈಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅದು ಇದು ನೆಕ್ಕಿನ ಅಗಲವಾಗಿ, ಅಂದರೆ ಕುತ್ತಿಗೆದು ಅಗಲವಾಗಿ ನೀವು ಮಾರ್ಕ್ ಮಾಡ್ಬೋದು ಪ್ಯಾಕ್ ನೆಕ್ ಇದ್ದಾಗ. ಸೊ ನನಗಿಲ್ಲಿ ಬಂದು 2.4 ಬರ್ತಾ ಇದೆ, ಅದನ್ನು ನಾನು 2.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಇದನ್ನು ಕಮ್ಮಿ ಹಾಕಿ ಅಂತ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ತೀನಿ. ಇದನ್ನು ಕರೆಕ್ಟ್ ಮಾಡೋಣ. ಈಗ ಇದನ್ನು ಕರೆಕ್ಟ್ ಮಾಡೋಣ. ಇದು ಕರೆಕ್ಟ್ ಆಯ್ತಲ್ಲ ಈಗ. ಸೊ ನೆಕ್ಸ್ಟ್ ಈಗ ಇಲ್ಲಿ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಇದರದ್ದು ಮಿಡಲು, ಇಲ್ಲಿ ಬಂದು ನಾವು ಇಲ್ಲಿ ಎಷ್ಟು ಶೋಲ್ಡರ್ ಇದೆಯಲ್ಲ ಇದರದ್ದು 1 ಇಂಚ್ ಒಳಗಡೆ ತೊಗೊಳ್ತಾ ಇದ್ದೀನಿ ನಾನು. ಇಲ್ಲಿ 7 ಇತ್ತಂದರೆ 6 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ ಇದು ಫ್ರಂಟ್ ಆರ್ಮಲ್ ಶೇಪ್ ಕೊಡಲಿಕ್ಕೋಸ್ಕರ ಆಲಿಯಾ ಕಟ್ಟಲ್ಲಿ ಇದನ್ನು ಫಾಲೋ ಮಾಡಲೇಬೇಕು. ಪೂರ್ತಿಯಾಗಿರೋದ್ರಿಂದ ಕರೆಕ್ಟ್ ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿದೆ. ನೋಡಿ ಈ ಥರ ನಾನು ಇಲ್ಲಿ ಕರ್ವ್ ಲೈನ್ ಕೊಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಆರ್ಮಲ್ ಶೇಪ್ ಕೊಡೋಕ್ಕಿಂತ ಮುಂಚೆ ಎದೆ ಸುತ್ತಾಡಿದ್ದನ್ನು ಮಾರ್ಕ್ ಮಾಡೋಣ. ಇವ್ರದ್ದು ಎದೆ ಬಂದು 29 ಇಂಚಿದೆ. ಇದನ್ನಕ್ಕೆ ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೂಸಿಂಗ್ ಬರೀ 2 ಇಂಚೇ ಆ್ಯಡ್ ಮಾಡ್ತಾಯಿದ್ದೀನಿ, ತುಂಬ ಲೂಸ್ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೇನಾದರೂ ಇದಕ್ಕಿಂತ ಜಾಸ್ತಿ ಲೂಸಿಂಗ್ ಬೇಕಿತ್ತು ಅಂದರೆ ನೀವು 3 ಅಥವಾ 3.25 ಗಂಟೆ ಆ್ಯಡ್ ಮಾಡ್ಬೋದು. ನೀವು ಅದಕ್ಕಿಂತ ತುಂಬ ಲೂಸ್ ಬೇಕಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಲೂಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 28ಕ್ಕೆ 2 ಇಂಚನ್ನ ಆ್ಯಡ್ ಮಾಡಿದ್ರೆ 31 ಆಗುತ್ತೆ. ಅದನ್ನು 4ರಿಂದ ಡಿವೈಡ್ ಮಾಡಿ. ಇದನ್ನು 4ರಿಂದ ಡಿವೈಡ್ ಮಾಡಿದ್ವಿ ಅಂತಂದರೆ 7.25 ಬರ್ತಾ ಇದೆ. 7.25ನ ಇಲ್ಲಿ ಮಾರ್ಕ್ ಮಾಡೋಣ. 7.25ನ ಇಲ್ಲಿ ಮಾರ್ಕ್ ಮಾಡೋಣ. 7.25 ಪ್ಲಸ್ 1.25 ಇಂಚು ನಾನಿಲ್ಲಿ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಈ 1.25 ಇಂಚು ಮಾರ್ಜಿನ್. ಓಕೆ, ಈಗ ಏನು ಮಾಡೋಣ, ಇದಕ್ಕೆ ಇಲ್ಲಿ ಆರ್ಮಲ್ ಶೇಪ್ ಫ್ರಂಟ್ ಎತ್ಕೊಳ್ಳೋಣ. ಇಲ್ಲಿ ಬಂದು 1/2 ಇಂಚು ಇಲ್ಲಿ ಮಾರ್ಕ್ ಮಾಡೋಣ. ಇದು 1/2 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದನ್ನು ಕೂಡ ಸ್ಟ್ಯಾಂಡರ್ಡಾಗಿ ಹೇಳಬೇಕಂದ್ರೆ 28ರಿಂದ 32 ಗಂಟೆ ಬಂದರೆ ನೀವು ಇಲ್ಲಿ 1/2 ಇಂಚನ್ನ ಮಾರ್ಕ್ ಮಾಡಿ. 34ರಿಂದ 36 ಬಂದರೆ ಇಲ್ಲಿ 3/4 ಇಂಚನ್ನ ಮಾರ್ಕ್ ಮಾಡಿ. 0.75 ಮಾರ್ಕ್ ಮಾಡಿ. 38ರಿಂದ 40-44 ಗಂಟೆ ಬಂತಂದರೆ ಈ ಡಾಟನ್ನು 1/4 ಇಂಚು ಗಂಟೆ ನೀವು ಮಾರ್ಕ್ ಮಾಡ್ಬೋದು. ಇಲ್ಲಿ 1/4 ಇಂಚು ಗಂಟೆ ಮಾರ್ಕ್ ಮಾಡ್ಬೋದು ಇದನ್ನು ಈಗ ಶೇಪ್ ಕೊಟ್ಕೊಳ್ಳೋಣ. ಇಲ್ಲಿ ಸ್ಲೋಲಿ ನೀಟಾಗಿ ಇದೇನಿದೆಲ್ಲ ಇಲ್ಲಿ ಇದೇ ಥರ ಶೇಪ್ ಕೊಡೋಣ. ಇದು ಫ್ರಂಟ್ ಆರ್ಮೋಲ್ ಆಯ್ತು. ಇದೀಗ ನೋಡಿ, ಒಂದ್ಸರಿ ನಾವು ಆರ್ಮೋಲ್ನ ಚೆಕ್ ಮಾಡಿ ನೋಡ್ಕೊಳ್ಳೋಣ ನಮಗೆ ಕರೆಕ್ಟಾಗಿದೆಯಾ ಅಂತ. ನೋಡ್ಬೋದು 7.25 ಬರ್ತಾ ಇದೆ. ನನಗಿಲ್ಲಿ 14 ಇಂಚು ಬೇಕಿತ್ತು ಆರ್ಮೋಲು. ಇಲ್ಲಿ 7.25 ಕರೆಕ್ಟಾಗಿದೆ. 1/2 ಇಂಚು ಇಲ್ಲಿ ಹೋಗುತ್ತೆ. 1/2 ಇಂಚು ಶೋಲ್ಡರ್ ಜಾಯಿಂಟಿಂಗಲ್ಲಿ ಹೋದ್ಕೂಡ ನನಗೆ ಇದು ಕರೆಕ್ಟಾಗಿ ಆರ್ಮೋಲ್ ಸಿಗುತ್ತೆ ಇಲ್ಲಿ. ಸೊ ಇದು ಫ್ರಂಟ್ ಆಯಿತು. ಬ್ಯಾಕಿಗೆ ಹೆಂಗೆ ಆರ್ಮೋಲ್ ತೊಗೊಳೋದು ಅಂದರೆ ಇಲ್ಲಿಂದ 1/2 ಇಂಚು ಹೊರಗಡೆ ಹೋಗಿ ಇದನ್ನು ಕೂಡ ಈಗ ಸೀದಾ ಲೈನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇದನ್ನು ಇನ್ನು ಸ್ವಲ್ಪ ಕೆಳಗಡೆ ಹೋಗಿ ಇದಕ್ಕೆ ನೀಟಾಗಿ ಇಲ್ಲಿಂದಲೇ ಶೇಪ್ ಕೊಡಿ. ಇದು ಬ್ಯಾಕ್ ಆರ್ಮೋಲ್, ಇದು ಫ್ರಂಟ್ ಆರ್ಮೋಲ್. ಇಲ್ಲಿ 1/2 ಇಂಚು ನಮ್ಮದು ಶೋಲ್ಡರ್ ಜಾಯಿಂಟಿಂಗಲ್ಲಿ ಇಲ್ಲಿ ಹೋಗುತ್ತೆ. ಈ ಥರ ಇಲ್ಲಿ ನೆಕ್ ಅಗಲ ಬಂದು ನಾನಿಲ್ಲಿ ಇವ್ರಿಗೆ 2 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಅಂದರೆ 1.25 ಇಂಚು ನೆಕ್ಕದ ಡೀಪ್ ಸಿಗುತ್ತೆ. 1/2 ಇಂಚು ಶೋಲ್ಡರ್ ಜಾಯಿಂಟಿಂಗಲ್ಲಿ ಹೋಗುತ್ತಲ್ವಾ, ಅದು ಹೋಗಿ ನನಗೆ ಬ್ಯಾಕ್ ನೆಕ್ ಬಂದು 1.25 ಇಂಚು ಸಿಗುತ್ತೆ. ಇದನ್ನು ಮಾಡಿ ಇಲ್ಲಿ ಕೂಡ ಶೇಪ್ ಮಾಡೋಣ. ಇದಕ್ಕೀಗ ನೆಕ್ಕದ ಶೇಪ್ ಮಾಡೋಣ. ನೋಡಿ, ನೆಕ್ಕಲ್ಲಿ ಈ ಥರ ತೊಗೊಂಡೋಗಿ ಈ ಜಾಯಿಂಟ್ ಆಗುತ್ತಲ್ಲ ಇಲ್ಲಿಗೆ ನೆಕ್ ಶೇಪ್ ಆಗಿರ್ಬೇಕು. ಇಲ್ಲಿ ಗಂಟ ಕೊಡೋದಿಲ್ಲ, ಇದರಲ್ಲೇ ಶೇಪ್ ಆಗಿ ದೆನ್ ಈ ಥರ ಹೊರಗಡೆ ಈ ಥರ 1/4 ಇಂಚು ಹೊರಗಡೆ ಹೋಗುತ್ತಿದ್ದು. ಇದು ಹೋದರೆ ಪ್ರಾಬ್ಲಮ್ ಏನಿಲ್ಲ. ಬ್ಯಾಕು ಫ್ರಂಟ್ ಜಾಯಿಂಟ್ ಮಾಡೋವಾಗ ನಮಗೆ ಇಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ ಅದು ಸಾಲ್ವ್ ಆಗುತ್ತೆ. ಓಕೆ, ಇದು ಬ್ಯಾಕ್ ನೆಕ್ ಆಯಿತು. ಇಲ್ಲಿ ನೋಡ್ಬೋದು ಆರ್ಮೋಲ್ ಡ್ರಾ ಆಯಿತು, ಬ್ಯಾಕ್ ನೆಕ್ ಆಯಿತು. ಇದು ಹತ್ರ ಈಗ ಇಲ್ಲಿ ಸೊಂಟದಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ ಕೂಡ ಅಷ್ಟೇ, ನೀವೇನು ನಿಮ್ಮ ಸೊಂಟದ ಸುತ್ತಳತೆ ಇದೆಲ್ಲ ಇವ್ರದ್ದು ಬಂದು 24 ಇದೆ. ಪ್ಲಸ್ ಇದಕ್ಕೆ 1.25 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ಸ್ಟ್ಯಾಂಡರ್ಡ್ ಸ್ಟಾರ್ಟಿಂಗಿಂದ 1.25 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹಿಡಿದು ನೀವು ಇದನ್ನು 3 ಇಂಚು ಗಂಟೆ ತೊಗೊಂಡೋಗ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ. ಸೊಂಟದಲ್ಲಿ ತುಂಬ ಲೂಸ್ ಆ್ಯಡ್ ಮಾಡಬಾರ್ದು. ಇಷ್ಟು ಆ್ಯಡ್ ಮಾಡಿದ್ರೆ ಸಾಕು. ಇದಕ್ಕೆ ಪ್ಲಸ್ 1.5 ಆ್ಯಡ್ ಮಾಡಿದರೆ 25.5 ಆಗುತ್ತೆ. ಅದನ್ನು 4ರಿಂದ ಡಿವೈಡ್ ಮಾಡಿ. ನಿಮ್ದು ಏನು ಸೊಂಟದ ಸುತ್ತ ಅಳತೆ ಬರುತ್ತೆ ಎಷ್ಟಾದರೂ ಬರಲಿ, ಅದಕ್ಕೆ 1.25 ಇಂಚನ್ನ ಆ್ಯಡ್ ಮಾಡಿ ಅದನ್ನು 4 ಡಿವೈಡ್ ಮಾಡಿ. ಸೊ ಆ ಥರ ಮಾಡಿದವಾಗ ಇವ್ರಿಗೆ ಇಲ್ಲಿ ಬಂದಿದ್ದು 6.4 ಬರ್ತಾ ಇದೆ. ಸೊ ನಾನು ಅದನ್ನು ಹಾಗೆ ಮಾರ್ಕ್ ಮಾಡ್ತೀನಿ. 6.25 ಇಂಚಿಗೆ 1 ಪಾಯಿಂಟ್ ಕಮ್ಮಿ ಇದೆ. ಸೊ ಅದಾದ ಕೂಡ ಇಲ್ಲಿ 1/4 ಇಂಚು ಮಾರ್ಜಿನ್.
ಮಾರ್ಜಿನ್ ಇದನ್ನು ಮಾರ್ಕ್ ಮಾಡೋಣ. ನೋಡಿ ಇಲ್ಲಿ ಬ್ಯಾಕಲ್ಲಿ ಯಾವುದೇ ಥರ ಡಾಟ್ ತೊಗೊಳ್ತಾ ಇಲ್ಲ. ಆಲೆಕಟ್ಟಲ್ಲಿ ಬ್ಯಾಕಲ್ಲಿ ಡಾಟ್ ಇರಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬ್ಯಾಕಲ್ಲಿ ಇರಲ್ಲ ಡಾಟು. ಫ್ರಂಟಲ್ಲಿ ಬೇಕಾದ್ರೆ ನಾವು ಡಾಟ್ಗಳನ್ನ ತೊಗೊಳ್ಬೋದು. ಫ್ರಂಟಲ್ಲಿ ಡಾಟ್ ತೊಗೊಂಡು ಮತ್ತು ಸ್ವಲ್ಪ ಇಲ್ಲಿ ಕ್ರೀಸ್ ಬರ್ತಿದ್ರೆ, ಆಮೇಲೆ ಅವ್ರಿಗೆ ಏನಾದರೂ ಶೇಪಲ್ಲಿ ಬೇಕಿತ್ತು ಅಂದರೆ ಡಾಟ್ ತೊಗೊಂಡು ಮಾಡ್ಬೋದು. ಇಲ್ಲಾಂದರೆ ನೀವು ಪ್ಲೇನಾಗಿ ಇಷ್ಟೇ, ನೀವು ಫಸ್ಟ್ ಟೈಮ್ ಆಲೆಕಟ್ಟು ಹೊಲಿತಾ ಇದ್ದೀರಂದ್ರೆ ಇದನ್ನು ಮಾತ್ರ ಯೂಸ್ ಮಾಡಿ, ಮತ್ತೇನು ಯೂಸ್ ಮಾಡಬೇಡಿ. ಡಾಟಿಂದು ನಿಮಗೆ ಬೇಡ, ಇದನ್ನೇ ಪ್ಲೇನಾಗಿ ನೀವು ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಆಲೆಕಟ್ಟು. ಇದು ನೋಡಿ, ಇದು ಫುಲ್ ಬ್ಯಾಕ್ ಡ್ರಾ ಆಗಿದೆ. ಈಗ ನಾವು ಫ್ರಂಟ್ನ ಡ್ರಾ ಮಾಡೋಣ. ಫ್ರಂಟ್ ನೆಕ್ನ ಡ್ರಾ ಮಾಡಬೇಕು. ಫ್ರಂಟ್ ನೆಕ್ ಡೀಪ್ ಬಂದು ನಾರ್ಮಲಾಗಿ ಆಲೆಕಟ್ಟಲ್ಲಿ 7.5 ಇಂದ 8 ಇಂಚ್ ಗಟ್ಟ ಹೋಗುತ್ತೆ. ತುಂಬ ಡೀಪ್ ಇರುತ್ತೆ, ನೋಡಿರ್ಬೋದು ನೀವು. ಎದೆದು ಮಧ್ಯ ಬರುತ್ತೆ ಡೀಪ್ ಯಾವಾಗಲೂ, ಅಂದರೆ ನಮ್ಮ ಬಾಡಿ ಶೇಪಿಂದ ಮಿಡಲಲ್ಲಿ ಬರುತ್ತೆ. ಸೊ ನೀವು ಎಷ್ಟು ಬೇಕಾದ್ರೂ ಅಷ್ಟು ಮಾರ್ಕ್ ಮಾಡ್ಬೋದು. ನಾನು ಇವರಿಗೆ ಇಲ್ಲಿ ನೆಕ್ನ ಮಾರ್ಕ್ ಮಾಡೋಣ. ಇವ್ರಿಗೆ ಇಲ್ಲಿ 6 ಇಂಚ್ ಸಾಕಾಗಿದೆ. ಸೊ 6 ಇಂಚನ್ನ ಮಾರ್ಕ್ ಮಾಡೋಣ. ನಾವು 6 ಇಂಚ್ ಹೇಗೆ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ. ಸಿಂಪಲಾಗಿ ನೋಡಿ, ಈ ಶೋಲ್ಡರ್ದು ಮಿಡಲ್ನ ಮಾರ್ಕ್ ಮಾಡೋಣ. ಶೋಲ್ಡರ್ ಮಿಡಲ್ನ ಮಾರ್ಕ್ ಮಾಡಿ ಇಲ್ಲಿಂದ ನೀವು 6 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ. ನೋಡಿ 6 ಇಂಚ್ ಎಲ್ಲಿ ಬಂತಲ್ಲ, ಇದಕ್ಕೆ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ ಇದ್ದಾಗ ನೀವು ಈ ಮೆಥಡ್ನ ಯೂಸ್ ಮಾಡಿ. ಯಾಕಂದರೆ ನೋಡಿ, ಶೋಲ್ಡರ್ ಇಲ್ಲಿಂದ ತೊಗೊಳ್ತೀವಿ ನಾವು, ಆದರೆ ನೆಕ್ ಇಲ್ಲಿಂದ ಡೀಪ್ನ ಮಾರ್ಕ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಡೀಪ್ ಇಲ್ಲಿಂದ, ಯಾಕಂದ್ರೆ ನೆಕ್ ನಾವು ಮೆಜರ್ಮೆಂಟ್ ತೊಗೊಳ್ಳುವಾಗ ಬಾಡಿ ಮೇಲೆ ಇಲ್ಲಿಟ್ಟು ತೊಗೊಂಡಿರ್ತೀವಲ್ಲ, ಆವಾಗ ಇಲ್ಲಿಂದ ಮಾಡಬೇಕು. ನೀವೇನಾದರೂ ಇಲ್ಲಿ ಅಂದರೆ ನೆಕ್ ಹತ್ತಿರದಿಂದ ನೀವು ನೆಕ್ನ ಡೀಪ್ ತೊಗೊಂಡಿದ್ದೀರ ಅಂದರೆ ಇಲ್ಲಿಂದ ಮಾರ್ಕ್ ಮಾಡಿ. ನಿಮಗೆ ಹೇಗೆ ಅನಿಸುತ್ತೋ ಆಗ ಮಾರ್ಕ್ ಮಾಡಿ. ನಾನು ಬ್ಯಾಕ್ ನೆಕ್ಕಲ್ಲಿ ಮ್ಯಾಕ್ಸಿಮಮ್ ಟೈಮ್ ಇದೇ ಥರ ಮಾರ್ಕ್ ಮಾಡ್ತೀನಿ ಡ್ರೆಸ್ಸಸ್ ಇದ್ದಾವಾಗ. ಸೊ ಇದು ನೋಡಿ, ಇದು ಲೆಂತ್ ಮಾರ್ಕ್ ಆಯಿತು. ಈಗ ಅಗಲ ಅಂತ ಇಲ್ಲ, ಯಾಕಂದರೆ ಇದು ವಿ ಶೇಪಲ್ಲಿ ಇರುತ್ತೆ ಆಮೇಶ. ಸೊ ನಾವೇನು ಮಾಡೋಣ, ಈ ಪಾಯಿಂಟಿಂದ ಇದಕ್ಕೆ ವಿ ಶೇಪ್ನ ಕೊಡೋಣ. ಆಲಿಯಾಕಟ್ ಯಾವಾಗೂ ವಿ ಶೇಪಲ್ಲಿದೆ, ಅದೇ ನೋಡಿ ಈ ಥರ ವಿ ಶೇಪು. ನಿಮಗೇನಾದರೂ ಈ ವಿ ಶೇಪ್ ಬೇಡ, ಇನ್ನೂ ಸ್ವಲ್ಪ ಬ್ರಾಡಾಗಿ ಬೇಕಿತ್ತು ಅಂದರೆ ಇಲ್ಲಿ ಅರ್ಧ ಇಂಚು ಗಂಟೆ ನೀವು ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ನಾನಿಲ್ಲಿ 1/4 ಇಂಚದು ಮಾರ್ಕ್ ಮಾಡ್ತೀನಿ. ಸೊ 1/4 ಇಂಚು ಮಾರ್ಕ್ ಮಾಡಿ ಇದನ್ನು ಜಾಯಿಂಟ್ ಮಾಡೋಣ. ನೋಡಿ ಈ ಥರ ಒಂದು 1/4 ಇಂಚದಷ್ಟೇ, ತುಂಬ ಹೋಗಬಾರ್ದು. ಅರ್ಧ ಇಂಚು ಗಂಟೆ ನೀವು ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಹೋಗಬೇಡಿ. ಈ ಥರ ಇಟ್ಟು ಲೈಟ್ ಶೇಪ್ ಕೊಟ್ಕೊಂಡ್ರೆ ಈ ನೋಡಿ ಈ ಥರ ಬ್ರಾಡಾಗಿ ಅಂದರೆ ಬ್ರಾಡೇನು ಅಷ್ಟಾಗಲ್ಲ, ಬಟ್ ಒಂದು ಸ್ವಲ್ಪ ಶೇಪಲ್ಲಿ, ಲೀಫ್ ಶೇಪಲ್ಲಿ, ಅಂದರೆ ವಿ ನೆಕ್ ಲೀಫ್ ಶೇಪ್ ಅಂತಾರೆ ಇದಕ್ಕೆ. ಅದಾಗುತ್ತೆ. ಇದು ಸೀದಾ ಆಗುತ್ತೆ. ಇದಾಯಿತು. ಈಗ ಫ್ರಂಟ್ ನೆಕ್ ಕೂಡ ಆಗಿದೆ, ಬ್ಯಾಕ್ ಆಗಿದೆ. ಇದಾದ ಕೂಡ ಇಲ್ಲೇನಿದೆ ಅಲ್ಲ, ಇದನ್ನು ಮೇಲೆ ಮಾರ್ಕ್ ಮಾಡಬೇಕು. ಈ ಶೇಪ್ ಎಷ್ಟು ಬೇಕು ಅಂದರೆ ಈ ಶೇಪು ಎಲ್ಲ ಸೈಜ್ ತಕ್ಕಂತೆ ನೀವು ಚೇಂಜ್ ಆಗ್ಬೋದು. ಮಿನಿಮಮ್ ಆಗಂದರೆ ನಮ್ಗೆ 2 ಇಂಚ್ ಬೇಕು, 2 ಇಂಚ್ ಗಂಟೆ ಮಾರ್ಕ್ ಮಾಡ್ಬೋದು. ಇದೇನಿದೆಲ್ಲ 2 ಇಂಚು, ಇಲ್ಲಿಂದ ನೀವು 2 ಇಂಚು ಅಂದರೆ 2.5 ಇಂಚಿಗೆ ಮಾರ್ಕ್ ಮಾಡಬೇಕಾಗತ್ತೆ. ನೀವು ಅರ್ಧ ಇಂಚು ಜಾಯಿಂಟಿಂಗಲ್ಲಿ ಹೋಗುತ್ತೆ, ಮತ್ತು 2 ಇಂಚಿಂದ ನಿಮಗೆ ಇಲ್ಲಿ ಶೇಪ್ ಸಿಗುತ್ತೆ. ಇದು ನೀವು ಎಷ್ಟು ಬೇಕು ಅಂತಂದರೆ, ನಾರ್ಮಲಾಗಿ ನೀವೇನಾದರೂ ಆಲಿಯಾಕಟ್ ಈ ಥರ ಹೊಲಿತಾ ಇದ್ದೀರಾ ಆಲಿಯಾಕಟ್ ಅಂತಂದರೆ, ಲೆಂತ್ ಕಮ್ಮಿ ಇತ್ತು ಆಲಿಯಾಕಟ್ ಅಂದರೆ ನೀವು 13 ಇಂಚಿಗೆ ಇಟ್ಟಿದ್ದೀರಾ, ಬಾಡಿ ತಕ್ಕಂತೆ 14 ಇಂಚೆಲ್ಲ ಇಟ್ಟಿದ್ದೀರಾ ಅಂತಂದರೆ ಇದು 2.5 ಇಂದ 3 ಇಂಚ್ ಗಂಟೆ ಅಷ್ಟೇ ಹೋಗಬೇಕು. ಅದೇ ಏನಾದರೂ ನಿಮ್ಮದು ಲೆಂತ್ ಜಾಸ್ತಿ ಇದೆ, 15-16 ಇಂಚ್ ಗಂಟೆ ಲೆಂತ್ ಇದೆ ಆಲಿಯಾಕಟ್ ಅಂದರೆ, ತುಂಬ ದೊಡ್ಡ ಹೆವಿ ಸೈಜ್ ಹೊಲಿತಾ ಇದ್ದೀರಾ ಅಂತಂದರೆ ಈ ಲೆಂತು 5 ಇಂಚ್ ಗಂಟೆ ನೀವು ತೊಗೊಂಡು ಹೋಗ್ಬೋದು, ಅದಕ್ಕಿಂತ ಮೇಲಾಗಲ್ಲ. ನೋಡಿ ಒಂದೊಂದ್ಸಲ ಏನಾಗುತ್ತೆ, ಆಲಿಯಾಕಟ್ 2 ಬಂದು ಇಲ್ಲೇ ಜಾಯಿಂಟ್ ಆಗುತ್ತೆ, ಎಕ್ದಮ್ ಜಾಯಿಂಟಿಂಗಲ್ಲಿ ಬರುತ್ತೆ. ಆ ಥರದ್ದು ಒಂದು ವೀಡಿಯೋ ನನ್ನ ಚಾನಲ್ ಇದೆ, ನಾನು ಮೇಲ್ಗಡೆ ಅದು ಲಿಂಕ್ ಕೊಡ್ತೀನಿ, ಅದನ್ನು ನೋಡಿ ನೀವು. ಸೊ ಅದ್ರ ತಕ್ಕಂತೆ ನೀವು 5 ಇಂಚ್ ಗಂಟೆ ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ಸೇಮ್ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ನೆಕ್ ಮತ್ತು ಇಲ್ಲಿಂದ ಆಲಿಯಾಕಟ್ ಶೇಪ್ ಈ ಥರ ಕೊಡ್ತೀವಿ ನಾವು. ಸೊ ಅದಕ್ಕೆ ಬೇಕೇ ನೀವು 5 ಇಂಚ್ ಗಂಟೆ ಹೋಗ್ಬೋದು. ಇದು ಆ ಥರ ಕಟ್ ಮಾಡ್ತಾಯಿಲ್ಲ ನಾವು, ಸಿಂಪಲಾಗಿ ಆಲಿಯಾಕಟ್ ಶೇಪ್ ಅಷ್ಟೇ ಕೊಡ್ತೇವೆ. ಸೊ ಇದನ್ನು ಹೀಗೆ ಮಾಡಿ, ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಸೊ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡೋಣ. ನೀವು ಏನಾದರೂ ಡಾಟ್ ತೊಗೊಳ್ಳೋದಿತ್ತು, ನಿಮಗೆ ಡಾಟ್, ನಾನಿಲ್ಲಿ ಆ್ಯಕ್ಚುಲಿ ಡಾಟ್ ತೊಗೊಂಡಿದ್ದೀನಿ ನನ್ನ ಕಸ್ಟಮರ್ಗೆ, ನಿಮಗೂ ಡಾಟ್ ತೊಗೊಳ್ಳೋದಿತ್ತು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದೇನು ಲೆಂತ್ ಇದೆಲ್ಲ, ಇದ್ರ ಲೆಂತ್ನ ಇಳಿಸ್ಬೇಕಾಗತ್ತೆ ನೀವು ಫಸ್ಟು. ಈಗ ನೋಡಿ ನಾನು ಫಸ್ಟು ಕ್ಲಿಯರ್ ಮಾಡಿಬಿಡ್ತೀನಿ. ಇದು ಆಲಿಯಾಕಟ್ಟು, ಇದು ಸಿಂಪಲ್ ಆಗಿರೋ ಆಲಿಯಾಕಟ್ಟು. ಈಗ ಇದನ್ನು ನೀವು ಜಾಯಿನ್ ಮಾಡಿಬಿಟ್ರೆ ನಾನು ನಿಮಗೆ ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲಿ ಲೈನ್ ಮಾಡ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಇದು ಬ್ಲೂ ಲೈನ್. ಇಲ್ಲಿ ನೋಡ್ಬೋದು, ಈ ಬ್ಲೂ ಲೈನ್ ಏನಿದೆಲ್ಲ ಇದು ಆಲಿಯಾಕಟ್, ಪ್ಲೇನ್ ಆಲಿಯಾಕಟ್ಟು. ನೀವು ಇದನ್ನು ಬ್ಯಾಕ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ಪ್ಲೇನ್ ಆಲಿಯಾಕಟ್, ಇದ್ರದ್ದು ಕಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ನೋಡಿ, ಇಲ್ಲಿಂದ ನೆಕ್ನ ಕಟ್ ಮಾಡಿ, ದೆನ್ ಶೋಲ್ಡರ್, ದೆನ್ ಬ್ಯಾಕ್ ಆರ್ಮೂಲ್ ಕಟ್ ಮಾಡೋದಿದೆ, ಆಮೇಲೆ ಸೈಡ್ ಮಾರ್ಜಿನ್ ಲೈನಲ್ಲಿ ಸೀದಾ ಕಟ್ ಮಾಡ್ಕೊಂಡು ಬನ್ನಿ, ಬ್ಯಾಕ್ ರೆಡಿ ಆಗುತ್ತೆ. ಅದಾದಕ್ಕೂ ಒಂದು ಪೀಸ್ನ ತೆಗೆದು ಇನ್ನೊಂದು ಪೀಸಲ್ಲಿ ನಾವೇನು ಮಾಡಬೇಕಂದ್ರೆ ಫ್ರಂಟ್ ನೆಕ್ನ ಕಟ್ ಮಾಡೋದು, ದೆನ್ ಆರ್ಮೂಲು ದೆನ್ ಶೋಲ್ಡರ್, ಆರ್ಮೂಲ್ ಸೇಮ್, ದೆನ್ ಈ ಥರ ಕಟ್ ಮಾಡೋದು. ಈ ಪಾರ್ಟ್ ಏನಿದೆಲ್ಲ ಇದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಫ್ರಂಟ್ ನಾವು ಹೊಲಿಯುವಾಗ ಈ ಪಾರ್ಟ್ ನಮಗೆ ಬೇಕಾಗುತ್ತೆ. ಇದು ಫಸ್ಟ್ ಇದರಲ್ಲಾಯಿತು. ಇನ್ನು ಸೆಕೆಂಡಾಗಿ ನಾನು ಹೇಳ್ತಾರೆ ಡಾಟ್ ತೊಗೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಡಾಟ್ ತೊಗೊಂಡು ಕೂಡ ನಾವು ಹೊಲ್ತೀನಿ, ಆದರೆ ನಾನು ಕಸ್ಟಮರ್ ಹೊಲಿದಿರೋದು ಡಾಟ್ ತೊಗೊಂಡು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಈ ಲೈನ್ ಏನಿದೆಲ್ಲ, ನನ್ನ ಚೆಸ್ಟ್ ಲೈನ್ ಇದೆಯಲ್ಲ, ಇದರಲ್ಲಿ ಇವ್ರಿಗೆ ಬಂದು ಒಂದು 3/4 ಇಂಚಿಂದು ಡಾಟ್ಗೆ ಲೆಂತನ್ನು ಮಾರ್ಕ್ ಮಾಡ್ತೀವಿ ನೋಡಿ. 3/4 ಇಂಚಿಗೆ
ನೋಡಿ ಇದು ನಾನು ಹೇಳ್ತೀನಿ, ನಿಮ್ಮದು 28ರಿಂದ 30 ಇಂಚ್ವರೆಗೂ ಇತ್ತು ಅಂತಂದರೆ ಡಾಟ್ ಲೆಂತ್ ಬಂದು 3/4 ಇಂಚಿಗೆ ಮಾರ್ಕ್ ಮಾಡಿ. 28ರಿಂದ 30 ಇದ್ದರೆ 3/4 ಇಂಚಿಗೆ ಮಾರ್ಕ್ ಮಾಡಿ. ಅದೇ ನಿಮ್ಮದು ಏನಾದರೂ 30ರಿಂದ 36 ಇತ್ತು ಅಂತಂದರೆ 1 ಇಂಚಿಗೆ ಡಾಟ್ನ ಲೆಂತ್ನ ಮಾರ್ಕ್ ಮಾಡಿ. ಸರಿ, 36 ಇತ್ತು ಅಂದರೆ 1 ಅಥವಾ 1/4 ಇಂಚಿಗೆ ಮಾರ್ಕ್ ಮಾಡಿ. 36ರಿಂದ ಮೇಲೆ ಎಷ್ಟೇ ಬರಲಿ, 44 ಗಂಟೆ ಬಂದ್ರೂ 1.5 ಇಂಚಿನ ನೀವು ಆರಾಮಾಗಿ ಈ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಬೋದು. ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇದಕ್ಕೆ ಮಿಡಲ್ ಮಾಡೋಣ. ಇದಾದ ಕೂಡ ನೋಡಿ 1/4 ಇಂಚ್ ಈ ಕಡೆ ಡಾಟು, ಈ ಕಡೆ 1/4 ಇಂಚು ಡಾಟಿಗೆ. ಓಕೆನಾ, ಇದು ಡಾಟ್. ಇದಕ್ಕೋಸ್ಕರ ಈಗ ನಾವಿಲ್ಲಿ ಡಾಟ್ ಲೆಂತ್ನ ಕೂಡ ಮಾರ್ಕ್ ಮಾಡಬೇಕಾಗತ್ತೆ. ಇವ್ರದ್ದು ಈ 28 ಇಂಚ್ ಎದೆ ಇದ್ದವರಿಗೆ ನಾವಿಲ್ಲಿ 8.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಡಾಟ್ ಅಗಲ ಬಂದು ಇವ್ರದ್ದು ಅಪೆಕ್ಸ್ ಏನಂತೀವಲ್ಲ ನಾವು, ಅದು ಬಂದು 7 ಇಂಚ್ 6.5 ಇಂಚ್ ಇದೆ. ಸಾರಿ, ಅದನ್ನು 3/4 ಇಂಚಿಗೆ ಮಾರ್ಕ್ ಮಾಡೋಣ. ನೋಡಿ, ಇಲ್ಲ ಆಯ್ತಿದ್ದು, ಇದು ಡಾಟ್ ಪಾಯಿಂಟ್ ಆಯ್ತಿದ್ದು. ಇದೇನಿದೆ ಇದು ಡಾಟ್ ಪಾಯಿಂಟ್. ಸೊ ಇದನ್ನು ಇದಕ್ಕೆ ಕನೆಕ್ಟ್ ಮಾಡೋಣ. ಇದಕ್ಕೆ ಕನೆಕ್ಟ್ ಮಾಡಿ ಈ ಡಾಟ್ನ ನಾನು ಮೈನಸ್ ಮಾಡ್ತಾಯಿದ್ದೀನಿ, ಕಟ್ ಮಾಡಲ್ಲ. ಈ ಡಾಟ್ನ ಏನಂತೀನಿ ನಾನು ಮೈನಸ್ ಮಾಡ್ತೀನಿ. ಮುಂದೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನಾನು ಮೈನಸ್ ಮಾಡ್ತೀನಿ ಅಂದ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಈ ಡಾಟ್ನ ಮೈನಸ್ ಮಾಡಿ ನಾವು ಈ ಶೋಲ್ಡರ್ ಡಾಟ್ನ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಇಲ್ಲಿ ಡಾಟ್ ಮೈನಸ್ ಮಾಡೋದಿಲ್ಲ ಅಂದರೆ ಬೇಡ, ಇದನ್ನು ಈ ಪ್ರೊಸೆಸ್ನ ಬಿಟ್ಬಿಡಿ. ಸೊ ನೀವೇನು ಮಾಡಬೇಕಂದ್ರೆ ಇದೇನಿದೆಲ್ಲ ಇದನ್ನು ಇದ್ರ ಮಿಡಲ್ನ ಜಾಯಿಂಟ್ ಮಾಡೋಣ. ಇದನ್ನು ಇದರ ಮಿಡಲ್ನ ಜಾಯಿಂಟ್ ಮಾಡಿ. ಇದಾಯ್ತಲ್ಲ, ಈಗ ಇಲ್ಲಿ ಸೊಂಟದಲ್ಲಿ ಕೂಡ ನಾವು 1/2 ಇಂಚಿಂದು ಡಾಟ್ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಎಷ್ಟಿದೆ ಅಲ್ಲ, ಇಲ್ಲಿ ನಾನು 6 ಮಾಡಿದೆ, ಇದಕ್ಕೆ ಮತ್ತೆ ನಾನು 1/2 ಇಂಚಿನ ಆ್ಯಡ್ ಮಾಡ್ತೀನಿ. ಇಲ್ಲ, ಆವಾಗ ನಮ್ಮದು ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಎಷ್ಟಿದೆ ಅಲ್ಲ, ಇದಕ್ಕಿಂತ 1/4 ಇಂಚಿನ ಕಮ್ಮಿ ಮಾಡಿ ಇಲ್ಲಿ ಮಾರ್ಕ್ ಮಾಡೋಣ. ಸೊ ಇದನ್ನು ಕನೆಕ್ಟ್ ಮಾಡೋಣ. ಇಲ್ಲಿ 1/2 ಇಂಚಿಂದು ಡಾಟ್ ತೊಗೊಳ್ಳಿ. ನೋಡಿ, ಇದು ಡಾಟ್ ಆಗುತ್ತಲ್ಲ, ಇದು ಡಾಟ್ ಆಯಿತು. ದೆನ್ ನಮ್ದು ಈಗ ಮಾರ್ಜಿನ್ ಲೈನ್ ಕೂಡ ಶಿಫ್ಟ್ ಆಗಿದೆ, ನೀವು ನೋಡ್ಬೋದು. ಇದನ್ನು ಇದಕ್ಕೆ ಜಾಯಿನ್ ಮಾಡೋಣ. ದೆನ್ ಇಲ್ಲಿಗೆ ಜಾಯಿನ್ ಮಾಡಿ ಇದನ್ನು ಇದಕ್ಕೆ ಕನೆಕ್ಟ್ ಮಾಡಿ. ಓಕೆ, ಈ ಆಲಿಯಾ ಕಟ್ ಬಂದು ಸೆಕೆಂಡ್ ಟೈಪ್ ಆಫ್ ಅಂದರೆ ಅಪ್ಡೇಟ್ ಅಂದರೆ ಅಂತೆಲ್ಲ ಅಡ್ವಾನ್ಸ್ ಲೆವೆಲ್ ಆಲಿಯಾ ಕಟ್ಟಿದ್ದು. ಇಲ್ಲಿ ಡಾಟ್ ಕೂಡ ಇರುತ್ತೆ ನಮಗೆ. ಆ ಡಾಟ್ ನಾವು ತೊಗೊಂಡು ನಾವಿಲ್ಲಿ ಕಟ್ ಮಾಡಬೇಕಾಗತ್ತೆ. ನೋಡಿ, ಈ ಲೈನ್ ಅವಾಗೇನಾಗುತ್ತೆ, ಈ ಲೈನ್ ಏನಿದೆಲ್ಲ ಇದನ್ನು ನಾವು ಇಷ್ಟೊಂದು ಶೇಪಲ್ಲಿ ಇಲ್ಲಿ ಕೊಡೋಣ. ಆವಾಗ ಇಲ್ಲಿ ನೋಡಿ, ಇದೇನಿದೆಲ್ಲ ಹಿಂಗೆ ಮಾರ್ಕ್ ಮಾಡಿ ಇದನ್ನು ಇಲ್ಲಿಗೆ ಮಾರ್ಕ್ ಮಾಡಿ. ಈ ಥರ ನಿಮಗೆ ಇದು ಲೈನ್ ಲೆಂತ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ಲೆಂತ್ ಎಷ್ಟಿದೆ ಅಲ್ಲ, ಇಲ್ಲಿ ಎಷ್ಟಿದೆ, 3/4 ಬರ್ತದೆ. ಈ ಸೈಡ್ ಕೂಡ 3/4 ಬರಬೇಕು. ಸೊ ಅಲ್ಲಿಗೆ ಪಾಯಿಂಟ್ ಮಾಡಿ ಇದನ್ನು ಕನೆಕ್ಟ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಜಾಯಿಂಟ್ ಮಾಡೋವಾಗ ನಮ್ಗೆ ಹಿಂದೆ ಮುಂದೆ ಆಗುತ್ತೆ. ಸೊ ಈ ಥರ ಜಾಯಿಂಟ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ಈ ಡಾಟ್ ಎಷ್ಟಿದೆ ಅಲ್ಲ ಲೆಂತ್, ಇದನ್ನು ಕೂಡ ಅಷ್ಟಕ್ಕೆ ಮಾರ್ಕ್ ಮಾಡಿದ್ವಿ. ಸರಿಯಾಗಿ ಹೋಗ್ತೀವಿ ಇದು. ಸೊ ಇದನ್ನು ಈಗ ನಾವೇನು ಮಾಡೋಣ, ಕಟ್ ಮಾಡ್ಕೊಳ್ಳೋಣ. ಮೊದಲು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ, ಡೀಟೇಲಾಗಿ ಮತ್ತಷ್ಟು ಹೇಳ್ತೀನಿ. ಇಲ್ಲಿ ಕನ್ಫ್ಯೂಷನ್ ಆಗಿತ್ತು ಅಂದರೆ ನಾನು ಕಟ್ ಮಾಡ್ತೀನಿ, ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲಿಗೆ ನಾನಿಲ್ಲಿ ಬ್ಯಾಕ್ನ ಕಟ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಬ್ಯಾಕಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡೋವಾಗ. ಇಲ್ಲಾಂದರೆ ನನಗೆ ಕಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಬ್ಯಾಕ್ ಕಟ್ ಮಾಡಿ ತೆಗೆದಾಗ ಗೊತ್ತಾಗುತ್ತೆ ಇಲ್ಲೇ ಬ್ಯಾಕ್ ಇದೆ ಅಂತ ಹೇಳಿ. ನೋಡಿ, ಇದು 2 ಪಾರ್ಟ್ ಇದೆಲ್ಲ, ಇದರಲ್ಲಿ ಒಂದು ಪಾರ್ಟನ್ನ ತೆಗೆದುಬಿಡ್ತೀನಿ, ಅದನ್ನು ಬ್ಯಾಕಾಗಿ ಇಟ್ಕೊಳ್ತೀನಿ ನಾನು. ಇನ್ನೊಂದು ಪಾರ್ಟಲ್ಲಿ ಫ್ರಂಟ್ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು, ಇದನ್ನು ಬ್ಯಾಕಾಗಿ ತೊಗೊಳ್ಳೋಣ. ಇದು ಬ್ಯಾಕ್. ಓಕೆನಾ, ಇದರಲ್ಲಿ ಏನು ಚೇಂಜಸ್ ಇಲ್ಲ, ಇದನ್ನು ಹೀಗೆ ಇಟ್ಟರೆ ಆಯಿತು. ಅದರ ಫ್ರಂಟಲ್ಲಿ ನೋಡ್ಬೋದು, ಇಲ್ಲಿ ಸಾರಿ ಬ್ಯಾಕಲ್ಲಿ ಇದೊಂದು ನಾವು ಕಟ್ ಮಾಡಬೇಕಿಲ್ಲಿ. ಈ ಸೈಡಲ್ಲಿ ಎಕ್ಸ್ಟ್ರಾ ಏನಿದೆಲ್ಲ ಅದನ್ನು ಫೋಲ್ಡ್ ಮಾಡಿದ್ನಲ್ಲ ನಾನು, ಅದನ್ನು ಕಟ್ ಮಾಡೋಣ. ಎಕ್ಸ್ಟ್ರಾ ನಾನು ಫೋಲ್ಡ್ ಮಾಡಿದ್ದೀನಿ. ನೋಡಿ, ಫ್ರಂಟಲ್ಲಿ ನಾನು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ, ಆ ಮಾರ್ಜಿನ ಕಟ್ ಮಾಡ್ತಾ ಇದ್ಬಿಡೋಣ. ಇಲ್ಲಿ ಫ್ರಂಟಲ್ಲಿ ನಾವು ಡಾಟ್ಗೋಸ್ಕರ ತೊಗೊಂಡಿದ್ದು ಮಾರ್ಜಿನ್ ಇದು, ಇದನ್ನು ಕಟ್ ಮಾಡ್ತಾ ಇದ್ದೆ. ಅಂದರೆ ಈಗ ಬ್ಯಾಕ್ ಇದು ಪೂರ್ತಿ ರೆಡಿ ಆಗಿದೆ. ಬ್ಯಾಕಲ್ಲಿ ಏನು ಚೇಂಜಸ್ ಮಾಡೋದಿಲ್ಲ. ಫ್ರಂಟಲ್ಲಿ ಈ ಚೇಂಜ್ ಮಾಡೋದಿದೆ, ಆರ್ಮೋಲನ್ನು ಕಟ್ ಮಾಡಬೇಕಿಲ್ಲಿ. ಆರ್ಮೋಲನ್ನ ಕಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿ, ಫ್ರಂಟ್ ಆರ್ಮೋಲ್ ಕಟ್ ಮಾಡ್ತೀನಿ ಮೊದಲಿಗೆ.
ಫ್ರಂಟ್ ಆರ್ಮ್ ಆಯ್ತಲ್ಲ, ಇಲ್ಲಿ ನೋಡ್ಬೋದು. ನಿಮ್ಗೆ ಇದು ಯಾವುದು ಪ್ರೊಸೆಸ್ ಬೇಡ ಅಂದರೆ ಇಷ್ಟೇ, ಈ ಬ್ಯಾಕ್ ಫ್ರಂಟ್ನು ಕೂಡ ಇಲ್ಲಿ ಕಟ್ ಮಾಡಿ, ಈ ಥರ ಫ್ರಂಟು ನೀವು ಹಿಂಗೆ ಕಟ್ ಮಾಡಿ ನೀವು ಈ ಲೈನ್ನ ಕಟ್ ಮಾಡಿದ್ರೆ ಸಾಕು, ನಿಮಗೆ ಆಲಿಯಾ ಕಟ್ ಸಿಗುತ್ತೆ. ಇಲ್ಲ ನಮಗೆ ಡಾಟ್ ಕೂಡ ಬೇಕು ಅಂದರೆ ಸೆಕೆಂಡ್ ಇದು ಅಡ್ವಾನ್ಸ್ ಲೆವೆಲ್ ಆಫ್ ಆಲಿಯಾ ಕಟ್ಟಲ್ಲಿ ನಾನು ಹೇಳ್ತಾ ಇರೋದು. ಇದನ್ನು ಈ ಥರ ಕಟ್ ಮಾಡಿ, ಇದನ್ನು ಹೇಗೆ ಕಟ್ ಮಾಡೋದಂದರೆ ನೋಡಿ, ಇದು ಆರ್ಮ್ ಕಟ್ ಆಯ್ತಲ್ಲ, ಇಲ್ಲಿ ಒಂದು ಸೆಂಟರ್ದು ಲೈನ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಡಾಟ್ ಮೈನಸ್ ಮಾಡೋದಿದ್ರೆ ಈ ಪ್ರೊಸೆಸ್ನ ಮಾಡಿ, ನಿಮಗೆ ಡಾಟ್ ಮೈನಸ್ ಮಾಡೋದಿಲ್ಲ ಅಂದರೆ ಈ ಪ್ರೊಸೆಸ್ನ ಮಾಡೋಕ್ಕೆ ಹೋಗ್ಬಿಡಿ. ದೆನ್ ಇಲ್ಲಿ ಕೂಡ ನಾವು ಈ ಡಾಟ್ನ ಕಟ್ ಮಾಡಿ ತೆಗಿಯೋಣ. ನೋಡಿ, ಇಲ್ಲಿ 15 ಇಂಚ್ ಏನು ಡಾಟ್ ಇದೆಯಲ್ಲ ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಡಾಟ್ನ ತೆಗ್ದು ನಾನು ಈಗ ಇಲ್ಲಿ ನಾನು ಮಾಡ್ತೀನಿ, ಈ ಡಾಟ್ ಏನಿದೆಯಲ್ಲ ಇದನ್ನು ಮೈನಸ್ ಮಾಡ್ತೀನಿ. ಈ ಥರ ಇಲ್ಲಿ ಈ ಥರ ಮೈನಸ್ ಮಾಡಿ, ಈ ಡಾಟ್ ಏನಿದೆ ಇದನ್ನು ಈ ಥರ ಮೈನಸ್ ಮಾಡ್ತಾ ಇದ್ದೀನಿ ನಾನು. 1/4 ಇಂಚಿಂದ ಡಾಟ್ ಮೈನಸ್ ಮಾಡಿದೆ ಇಲ್ಲಿ ನಾನು. ಇದು ಬೇಕಿದ್ರೆ ನೀವು ಮಾಡ್ಬೋದು. ಇಲ್ಲಿ ಏನಾದರೂ ನಿಮಗೆ ಕ್ರೀಸ್ ಬರ್ತಿತ್ತು, ಇಲ್ಲಿ ಸ್ವಲ್ಪ ಕ್ರೀಸ್ ಬರೋ ಥರ ಅಂದರೆ ಲೂಸಾಗಿ ಮುದ್ದೆ ಥರ ಆಗುತ್ತೆ ಅಲ್ಲಿ ಅಂದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಇಲ್ಲ ಆಗಲ್ಲ ಅಂತಂದರೆ ಇದೇನು ನೀವು ಈ ಡಾಟ್ನ ಮೈನಸ್ ಮಾಡೋದು ಬೇಕಾಗಿಲ್ಲ. ನಿಮಗೆ ಇಲ್ಲಿ ಲೂಸಿಂಗ್ ಬೇಕಿದೆ ಅಂದರೆ ಈ ಡಾಟ್ ಹೀಗೆ ಇಡ್ಬೋದು. ಇದನ್ನು ಮೈನಸ್ ಮಾಡೋದು ನೆಸಸರಿ ಇಲ್ಲ. ನೋಡಿದ್ರಲ್ಲ, ಈ ಥರ ಮೈನಸ್ ಮಾಡೋದು. ಇಲ್ಲಿ ಆದ್ಕೊಳ್ಳೆ ನೆಕ್ಸ್ಟ್ ಈಗ ನೋಡ್ಬೋದು, ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಈ ಪಾಯಿಂಟಿಗೆ ಕಟ್ ಮಾಡಬೇಕು ನೀವು. ಈ ಪಾಯಿಂಟಿಗೆ ಕಟ್ ಮಾಡಿ, ಈ ಕಡೆ ಈ ಪಾಯಿಂಟಿಗೆ ಕಟ್ ಮಾಡಿ, ಇದಕ್ಕೆ ಸ್ಟಿಕ್ಕಿ ಟೇಪ್ ಹಾಕಿ ಅಂಟಿಸೋಣ. ಇದು ಸೆಕೆಂಡ್ ಪಾರ್ಟ್. ನಿಮ್ಗೆ ಡಾಟ್ ಬೇಕಿತ್ತಂದರೆ ಈ ಮೆಥಡ್ನ ಯೂಸ್ ಮಾಡಿ, ಇಲ್ಲಾಂದರೆ ಮಾಡಿಬಿಡಿ. ಇಲ್ಲಿ ನೋಡಿ, ಇದು ನೋಡಿ, ಇದು ಲೆಂತ್ ಎರಡೂ ಲೆಂತ್ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿದೆ. ಅದೇ ನಾನು ಏನಾದರೂ ಈ ಲೆಂತ್ನ ಇಲ್ಲಿಗೆ ಕಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಕರೆಕ್ಟಾಗಿ ಈ ಥರ ಇಟ್ಟು ಈ ಪಾಯಿಂಟಿಗೆ ಕಟ್ ಮಾಡಿದೆ ಅಂದರೆ ಇಲ್ಲಿ ನೋಡ್ಬೋದು ಲೆಂತ್ ಎಷ್ಟು ಕಮ್ಮಿ ಆಗ್ತಿತ್ತು ಅಂತ. ಇದರ ಲೆಂತ್ ಕಮ್ಮಿ ಆಗ್ತಿತ್ತು. ಇಲ್ಲಿ ನೋಡಿ, ಈ ಪಾಯಿಂಟಿಗೆ ಕಟ್ ಮಾಡಿದರೆ ಲೆಂತ್ ಕಮ್ಮಿ ಆಗ್ತಿತ್ತು. ಅದಕ್ಕೆ ನೀವು ಈ ಮೆಷರ್ಮೆಂಟ್ನ ಯಾವಾಗ ಕರೆಕ್ಟಾಗಿ ಈ ಲೆಂತ್ ಸೇಮ್ ಇರಬೇಕು. ಅವಾಗೆ ನಮಗೆ ಈ ಥರ ಹೊಲ್ದ ನೋಡಿ, ಈ ಶೇಪ್ ಲೈಟಾಗಿ ಒಂದು ಇದೇ ಹತ್ರ ಒಂದು ಲೈಟ್ ಕಪ್ಪು ಸಿಗುತ್ತೆ. ಅದಕ್ಕೋಸ್ಕರ ಈ ಡಾಟ್ನ ತೊಗೊಂಡಿದ್ದು, ಇಲ್ಲಿ ಡಾಟ್ನ ಮೈನಸ್ ಮಾಡಿದ್ದು. ಇದು ಕಂಪಲ್ಸರಿ ಎಲ್ಲ, ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ನಾನು ಶೋಲ್ಡರ್ ಟು ವೇಸ್ಟ್ ಡಾಟ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಡಾಟನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ನೋಡಿ, ಇದಕ್ಕೆ ನಾನು ನಂಬರ್ ಬರ್ಕೊಳ್ತೀನಿ. ಇದು 1ನೇ ನಂಬರ್, ಇದು 2ನೇ ನಂಬರ್, ಇದು 3ನೇ ನಂಬರ್, ಗೊತ್ತಾಗಲಿ ಅಂತ. ದೆನ್ ಅದು ಕೂಡ ಈಗ ಫ್ರಂಟ್ ನೆಕ್ನ ನಾನು ಕಟ್ ಮಾಡ್ತೀನಿ. ನೋಡಿ ಈ ಥರ ಫ್ರಂಟ್ ನೆಕ್ನ ಕಟ್ ಮಾಡಿದ್ದೀನಿ ನಾನು. ಫ್ರಂಟ್ ನೆಕ್ ಶೇಪ್ ಇಲ್ಲಿದೆ, ಇಲ್ಲಿ ನೋಡ್ಬೋದು. ಇದನ್ನು ಇದು ಆಲಿಯಾ ಕಟ್ಟು ಪೂರ್ತಿ ರೆಡಿಯಾಗಿದೆ. ಇದನ್ನೇ ಇಟ್ಕೊಂಡು ನಾವು ಆಲಿಯಾ ಕಟ್ ಪೂರ್ತಿನ ಕಟ್ ಮಾಡೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮಾಡೋದು ಅಂದರೆ ಮಾರ್ಜಿನ್ ಆ್ಯಡ್ ಮಾಡಬೇಕು, ಇಲ್ಲಿ ಮಾರ್ಜಿನ್ ಆ್ಯಡ್ ಮಾಡಬೇಕು, ಮತ್ತು ಯಾವುದೇ ಸೈಡ್ ಮಾರ್ಜಿನ್ ಆ್ಯಡ್ ಮಾಡೋದಿಲ್ಲ. ನಿಮಗೆ ಲೆಂತ್ ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು ಅಂದರೆ ಇಲ್ಲಿ ಮತ್ತು ಇಲ್ಲಿ ನೀವು ಮಾರ್ಜಿನ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಲ್ಲ, ಲೆಂತ್ ಏನು ಕಮ್ಮಿ ಆಗಲ್ಲ. ಕಟ್ ಮಾಡಿರೋ ಪ್ಯಾಟರ್ನ್ನ ಬಟ್ಟೆ ಮೇಲೆ ಇಟ್ಟು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಲೇಸ್ ತೊಗೊಂಡಿದ್ದೀನಿ. ಇದು 2 ಮೀಟರ್ ಇದೆ, 2 ಮೀಟರ್ ಲೇಸು. ನೀವು ಯಾವ ಕಲರ್ ಬೇಕಾದ್ರೂ ತೊಗೊಳ್ಬೋದು, ಯಾವ ಥರ ಡಿಸೈನ್ ಬೇಕಾದ್ರೂ ತೊಗೊಳ್ಬೋದು. ಇದು ಪ್ಯಾಂಟ್ ಪೀಸ್, ಆ್ಯಕ್ಚುಲಿ 2 ಮೀಟರ್ ಪ್ಯಾಂಟ್ ಪೀಸ್ ತೊಗೊಂಡಿದ್ದೀನಿ. ಲೈನಿಂಗ್ 1 ಮೀಟರು, ಅದಾದ ಕೂಡಲೇ ಈ ಫೆಬ್ರಿಕ್ ಬಂದು 4 ಮೀಟ್ರ್ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ತೊಗೊಳ್ಬೋದು. ಪ್ಯಾಂಟ್ 2 ಮೀಟರ್ ಸಾಕು ಪ್ಯಾಂಟಿಗೆ, ಆದರೆ ಟಾಪಿಗೆ 5 ರಿಂದ 6 ಮೀಟರ್ ಬೇಕಾಗುತ್ತೆ. ಇಲ್ಲ ಅವ್ರು ನಂಗೆ 4 ಮೀಟ್ರ್ ಕೊಟ್ಟಿದ್ದಾರೆ, ಅಥವಾ 4 ಮೀಟ್ರೇ ಸಾಕು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅದರೊಳಗೆ ಹೊಲಿಯೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಲೈನಿಂಗ್ 1 ಮೀಟರ್ ಇದೆಯಲ್ಲ, ಅದರಲ್ಲಿ ನಾನು ಪ್ಯಾಟರ್ನ ಇಟ್ಟಿದ್ದೀನಿ. ಈ ಪ್ಯಾಟರ್ನ ಹಾಗೆ ನೋಡಿ, ಬ್ಯಾಕಲ್ಲಿ ಫೋಲ್ಡಿಂಗ್ ಸೈಡ್ ಇದೆ, ಫ್ರಂಟಲ್ಲಿ ಇಲ್ಲಿ ನೋಡ್ಬೋದು 1/2 ಇಂಚು ನಾನು ಇಲ್ಲಿ ಮಾರ್ಜಿನ್ಗೋಸ್ಕರ ತೊಗೊಂಡಿದ್ದೀನಿ. ಇದೇ ಥರ ನೀವು ಕಟ್ ಮಾಡಿದ ಪ್ಯಾಟರ್ನ ಇಟ್ಟು ಟ್ರೇಸ್ ಮಾಡಿ ಕಟ್ ಮಾಡಿ ತೊಗೊಳ್ಬೇಕು. ಈ ಥರ 1/2 ಇಂಚು ಫ್ರಂಟಲ್ಲಿ ಮಾತ್ರ, ಬ್ಯಾಕಲ್ಲಿಲ್ಲ. ಇಲ್ಲಿ ನೋಡ್ಬೋದು, ಲೈನಿಂಗಲ್ಲಿ ನಾನು ಬ್ಯಾಕ್ ನೆಕ್ ಶೇಪ್ನ ಕಟ್ ಮಾಡಿಲ್ಲ. ಯಾಕೆ ಅಂತಂದರೆ ಲೈನಿಂಗ್ನ ಇಟ್ಟು ಹೊಲಿದು ನಾನು ಬ್ಯಾಕ್ನ ತಿರುಗಿಸ್ತಾ ಇದ್ದೀನಿ. ಕ್ಯಾನ್ವಾಸ್ ಯೂಸ್ ಮಾಡ್ತಲ್ಲ, ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಾನು ಇದನ್ನು ಬ್ಯಾಕ್ ನೆಕ್ ಶೇಪ್ನ ಕೂಡ ಕಟ್ ಮಾಡಿರ್ತಿದ್ದೆ. ಲೈನಿಂಗಲ್ಲಿ ಪ್ಯಾಟರ್ನ್ ಕಟ್ ಆದ ಕೂಡ ಒಂದ್ಸಲಿ ಏನು ನಾವು ಶೋಲ್ಡರ್ ಡಾಟ್ ಕಟ್ ಮಾಡಿದ್ದೀವಲ್ಲ, ಇದು ಲೆಂತ್ ಕರೆಕ್ಟ್ ಆಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇದ್ದರೆ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಮೇನ್ ಫೆಬ್ರಿಕ್ ಮೇಲೆ ಕೂಡ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಮೇನ್ ಫೆಬ್ರಿಕ್ ಮೇಲೆ ಇದೇ ಥರ ಇಟ್ಟಿದ್ದೀನಿ. ಆದರೆ ಎಕ್ಸ್ಟ್ರಾ ಕಟ್ ಮಾಡಿ, ನಿಮ್ದೇನು ಲೈನಿಂಗ್ ಇದೆಯಲ್ಲ ಅದಕ್ಕಿಂತ ಒಂದು 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡಿ, ಇದನ್ನು ನಾವು 1/4 ಇಂಚು ಸ್ಟಿಚ್ ಮಾಡಿ ಕೂಡ ಅದನ್ನು ಟ್ರಿಮ್ ಮಾಡ್ಕೊಳ್ಬೋದು. ನೀಟಾಗಿ ಎಕ್ಸಾಕ್ಟ್ಲಿ ಕಟ್ ಮಾಡಿಬಿಡಿ, ಹೊಲಿಬೇಕಷ್ಟೇ. ನೋಡಿ, ಇದೆ ನಾನೇನು ಮಾಡಿದ್ದೀನಿ, ಇಲ್ಲಿ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಲೈನಿಂಗಿಗಿಂತ ಮೇನ್ ಫೆಬ್ರಿಕ್ಕು ನೋಡ್ಬೋದು ಎಲ್ಲ ಸೈಡಿಂದ 1/2 ಇಂಚು ಜಾಸ್ತಿ ಇದೆ. ಸೊ ನಾನು ಇಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಟ್ಟೆ ಜಾರತ್ತಲ್ಲ, ಅದಕ್ಕೋಸ್ಕರ ಇದನ್ನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. 1/4 ಇಂಚಿಂದು ಗ್ಯಾಪಲ್ಲಿ ಲೈನಿಂಗ್ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ. ಈಗ ಎಕ್ಸ್ಟ್ರಾ ಏನಿದೆ ಅಲ್ಲ ಮೇನ್ ಫೆಬ್ರಿಕ್, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ.
ಇಲ್ಲಿ ನೋಡಿದ್ರಲ್ಲ ಈ ಥರ ನೀಟಾಗಿ ಕಟ್ ಮಾಡಿದ್ದೀನಿ. ಇದೇ ಥರ ಇನ್ನೊಂದು ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೇಮ್ ಟು ಸೇಮ್ ಇದೇ ಥರ ಇನ್ನೊಂದು ಪಾರ್ಟ್ ಇದೆಲ್ಲ ಅದನ್ನು ಕೂಡ ಸೇಮ್ ಟು ಸೇಮ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 2 ಪೀಸ್ನ ಸೇಮ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಾದ ಕೂಡ ಇನ್ನು ಸೈಡ್ ಪಾರ್ಟ್ ಒಂದಿದೆ ಅಲ್ವಾ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಇದೇ ಥರನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನಿಮ್ಮದು ಲೈನಿಂಗ್ ಏನಿದೆ ಅಲ್ಲ ಕರೆಕ್ಟಾಗಿ ಈ ಥರ ಇಡಿ. ಅದನ್ನು ಕೂಡ ನೀಟಾಗಿ 1/4 ಇಂಚಿಂದು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿ ಅದನ್ನು. ನೋಡಿ ಈ ಥರ ಲೈನಿಂಗ್ ಮೇಲೆ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಈ ಡಾಟ್ ಎಲ್ಲ ತೊಗೊಳೋದಿರಲಿಲ್ಲ ಅಂದರೆ ನೀವು ಡಾಟ್ ಇಲ್ದಿರೋಂಥದ್ದು ಮೇನ್ ಫಸ್ಟ್ ಏನು ಹೇಳಿದ್ನಲ್ಲ ಆ ಮೆಥಡಲ್ಲೇ ನೀವು ಆಲಿಯಾ ಕಟ್ನ ಕಟ್ ಮಾಡ್ಬೋದು. ಇದೇ ಥರ ಈ ಸೈಡ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಈಗೇನು ರೆಡಿ ಆಗಿದೆಯಲ್ಲ ಅದನ್ನು ಶೋಲ್ಡರ್ ಡಾಟ್ ಏನಿದೆಲ್ಲ ಅದನ್ನು ಜಾಯಿಂಟ್ ಮಾಡೋಣ. ನೋಡಿ ಅರ್ಧ ಇಂಚು ನಾವೇನು ತೊಗೊಂಡಿದ್ದೀವಲ್ಲ ಮಾರ್ಜಿನ್ ಅದನ್ನೇ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡಿ. ಶೋಲ್ಡರಿಂದ ಸ್ಟಿಚ್ ಮಾಡಬೇಕು, ಯಾವಾಗೂ ಜಾಯಿಂಟ್ ಮಾಡಬೇಕು, ಕೆಳಗಡೆಯಿಂದ ಅಲ್ಲ. ನೀವು ಯಾವುದೇ ಪ್ರಿನ್ಸಸ್ ಕಟ್ಟಿರಲಿ ಯಾವುದೇ ಇರಲಿ ಮೇಲಿಂದನೇ ಜಾಯಿಂಟಿಂಗ್ ಮಾಡಬೇಕು, ಕೆಳಗಡೆಯಿಂದ ಜಾಯಿಂಟಿಂಗ್ ಮಾಡಬಾರ್ದು. ಮತ್ತು ಬಟ್ಟೆನ ಎಳಿಬೇಡಿ, ಸ್ಮೂತಾಗಿಟ್ಟು ಬಟ್ಟೆನ ಸ್ಟಿಚ್ ಮಾಡಿ. ಎಳೆದ್ರೆ ಅಂದರೆ ಹೆಚ್ಚು ಕಮ್ಮಿ ಒಂದು ಜಾಸ್ತಿ ಒಂದು ಕಮ್ಮಿ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ನೀಟಾಗಿ ಇದು ಸ್ಟಿಚ್ ಆಗಿದೆ ಅಲ್ಲ, ಇಲ್ಲೇನು ಮಾಡಬೇಕಂದ್ರೆ ಇದು ಓಪನ್ ಮಾಡಿ ಈ ಥರ ಐರನ್ ಮಾಡಬೇಕು. ಆಮೇಲೆ ಇಲ್ಲಿ ಮಿಡಲಲ್ಲಿ ಒಂದು ಸಣ್ಣ ಕಟ್ ಹೊಡಿಬೇಕು. ನೀವು ಸಣ್ಣದಾಗಿ ಒಂದು ಕಟ್ ಮಾಡ್ಕೊಳ್ಬೇಕು. ಸೊ ಅವಾಗೇನಾಗುತ್ತೆ ಅಲ್ಲಿ ರಿಂಕಲ್ಸ್ ಏನಾದರೂ ಒಂಥರ ಡಾಟ್ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಅದು ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಸಣ್ಣ ಡಾಟ್ ರೆಡಿ ಅಂದರೆ ಸಣ್ಣದಾಗಿ ಒಂದು ಕಪ್ ಸೈಜ್ ರೆಡಿ ಆಯ್ತಿದ್ರಲ್ಲಿ. ಇದೇ ಥರ ಇನ್ನೊಂದು ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈಗ ನಾವು 2 ಪಾರ್ಟು ಸೇಮ್ ಟು ಸೇಮ್ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮಿಡಲ್ ಏನಿದೆಲ್ಲ ಈ ಜಾಯಿಂಟ್ನ ಕೂಡ ಜಾಯಿಂಟ್ ಕೊಟ್ಕೊಳ್ಳೋಣ. ಈ ಜಾಯಿಂಟ್ ಬೇಕಿದ್ದರೆ ನೀವು ಇಲ್ಲಿ ಕಟ್ ಮಾಡ್ಬೋದು. ನಿಮಗೆ ಈ ಜಾಯಿಂಟ್ ಬೇಡ ಅಂತಂದರೆ ಫಸ್ಟ್ ನಾನು ತೋರಿಸಿದ್ನಲ್ಲ ಅದೇ ಪ್ಯಾಟರ್ನಲ್ಲಿ ನೀವು ಕಟ್ ಮಾಡ್ಬೋದು. ಈ ಜಾಯಿಂಟಿಂಗ್ ಇಲ್ಲದೇ ನೀವು ಫಿನಿಶ್ ಮಾಡ್ಬೋದು. ಆದರೆ ಇವ್ರಿಗಲ್ಲಿ ಜಾಯಿಂಟಿಂಗ್ ಬೇಕಿತ್ತು, ಸೊ ನಾನು ಕೊಡ್ತಾಯಿದ್ದೀನಿ. ಕಸ್ಟಮರ್ಸ್ ಏನು ಕೇಳ್ತಾರಲ್ಲ ಅದನ್ನು ನೀವು ಅದೇ ಥರನೇ ಹೊಲಿಬೇಕಾಗತ್ತೆ. ನಮಗೆ ಹೇಗೆ ಬೇಕೋ ಆಗ ಹೊಲಿಯೋಕ್ಕಾಗಲ್ಲ. ನಮ್ಮ ಬಟ್ಟೆ ಆಗಿದ್ದರೆ ನಾವು ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅವ್ರಿಗಲ್ಲಿ ಕಟ್ ಇರಲೇಬೇಕಂತ ಹೇಳಿದ್ರು, ಸೊ ನಾನು ಆ ಕಟ್ಟನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಇದು ಫ್ರಂಟ್ ಪಾರ್ಟ್ ಈ ಥರ ನೀಟಾಗಿ ರೆಡಿಯಾಗಿದೆ. ಸೊ ಇಲ್ಲೇನು ಮಾಡ್ಬೋದು, ನೀವು ಕ್ಯಾನ್ವಸ್ ಇಟ್ಟು ಕೂಡ ನೆಕ್ನ ರೆಡಿ ಮಾಡ್ಬೋದು. ಅಥವಾ ಇದೇ ಥರ ಇನ್ನೊಂದು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ಮಿಡಲ್ ಪಾರ್ಟ್ ಏನಿದೆಲ್ಲ ಅದೇ ಸೈಜಿಂದು ಲೈನಿಂಗ್ ಪೀಸ್ ಇದೆ ಇದು. ಈ ಥರ 2 ಪೀಸ್ನ ಕಟ್ ಮಾಡಿಕೊಂಡು ಇದ್ರದ್ದು ಕೂಡ ಮಿಡಲ್ನ ಜಾಯಿಂಟ್ ಮಾಡೋಣ ಮೊದಲು ಅರ್ಧ ಇಂಚಿಗೆ. ಅದಾದ ಕೂಡ ನೆಕ್ ಮೇಲೆ ಇದನ್ನು ಹೀಗೆ ಇಟ್ಟು ಹೊಲಿದು ನೆಕ್ಕನ್ನು ನಾವು ತಿರುಗಿಸ್ಬಿಡೋಣ. ಸೊ ಅವಾಗೇನಾಗುತ್ತೆ ಅಂದರೆ ನಮ್ಮದು ನೆಕ್ ಕೂಡ ಫಿನಿಶ್ ಆಗೋಗುತ್ತೆ. ಇಲ್ಲಿ ಲೇಸ್ ಹಾಕ್ತಾ ಇರೋದ್ರಿಂದ ಇದೇ ಸಾಕು, ಕ್ಯಾನ್ವಾಸ್ ಏನು ಹಾಕೋದು ಬೇಕಾಗಿಲ್ಲ. ನಾನೇನಾದರೂ ಇಲ್ಲಿ ಲೇಸ್ ಎಲ್ಲ ಹಾಕಿರಲಿಲ್ಲ ಅಂದರೆ ಕ್ಯಾನ್ವಾಸ್ ಹಾಕಿ ಫಿನಿಶ್ ಮಾಡಬೇಕಾಗ್ತಿತ್ತು. ನೋಡಿ ಇದನ್ನೇನಿದೆಲ್ಲ ಈಗ ಈ ಥರ ನೆಕ್ ಮೇಲಿಟ್ಟು ನೀಟಾಗಿ ಅರ್ಧ ಇಂಚಿಂದು ಗ್ಯಾಪಲ್ಲಿ ಸ್ಟಿಚ್ ಮಾಡಿ ಇದನ್ನು ಉಲ್ಟಾ ಮಾಡೋಣ. ನೀವೇನು ಮಾರ್ಜಿನಿಗೆ ಅಂತಕೊಂಡು ತೊಗೊಂಡಿರ್ತೀರಲ್ಲ ಸ್ಟಿಚಿಂಗಿಗೆ ಅದನ್ನೇ ಇಟ್ಟು ಸ್ಟಿಚ್ ಮಾಡಬೇಕು. ಆವಾಗೇ ನಮಗೆ ಕರೆಕ್ಟಾದ ಫಿನಿಶಿಂಗ್ ಸಿಗೋದು. ಇಲ್ಲಿ ನೋಡಿ ಅರ್ಧ ಇಂಚಿಗೆ ಆಗಿದೆಲ್ಲ. ಈಗ ಮಿಡಲ್ ಒಂದು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ತಿರುಗಿಸ್ಲಿಕ್ಕೋಸ್ಕರ. ಅದಾದ ಕೂಡ ಫುಲ್ ಸುತ್ತ ಒಂದೊಂದು ಕಟ್ ಕೊಡೋಣ. ಇಲ್ಲಿ ಸ್ಟಿಚ್ ಕಟ್ ಆಗಿರಬಾರ್ದು, ಆ ಥರ ಕಟ್ ಮಾಡ್ಕೊಳ್ಳಿ. ಅದಾದ ಕೂಡ ಇಲ್ಲಿ ಟಾಪ್ ಸ್ಟಿಚ್ ಮಾಡಿ, ಇದ್ರ ಮೇಲೆ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಮಾಡಿ. ಮೇನ್ ಫ್ಯಾಬ್ರಿಕ್ ಮೇಲೆಲ್ಲ ಲೈನಿಂಗ್ ಮೇಲೆ ನಿಧಾನವಾಗಿ ನೋಡ್ಕೊಳ್ತಾ ಸ್ಟಿಚ್ ಮಾಡಿ. ಈಗ ಇದನ್ನು ಪಲ್ಟಿ ಮಾಡಿ. ನೋಡಿ ಈ ಥರ ಮಾಡಿದ್ಕೂಳೆ ನೆಕ್ ನೀಟಾಗಿ ಫಿನಿಶ್ ಆಗಿದೆ. ಇಲ್ಲಿ ಕ್ಯಾನ್ವಾಸ್ ಕೂಡ ಇಲ್ಲ, ಆದರೂ ನೆಕ್ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತೇಳಿ. ಸೊ ಇದನ್ನು ಐರನ್ ಮಾಡಿಕೊಂಡ್ರೆ ಸಾಕು. ಅದಾದ ಕೂಡ ಈ ಸೈಡಲ್ಲಿ ಒಂದು 1/4 ಇಂಚಿಗೆ ಸ್ಟಿಚ್ ಮಾಡಿ ಅಥವಾ ಓವರ್ಲಾಕ್ ಮಿಷಿನ್ ಮಾಡುವಾಗ ಅದನ್ನು ಕವರ್ ಮಾಡಿದ್ರೆ ಆಯಿತು. ಅದೇ ಥರ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಟು ಸೇಮ್ ಇಟ್ಬಿಟ್ಟು ನಾವು ಬ್ಯಾಕ್ ಇಲ್ಲಿ ತಿರುಗಿಸ್ತಾ ಇದ್ದೀವಲ್ಲ, ಸೇಮ್ ಫ್ರಂಟಲ್ಲಿ ಹ್ಯಾಕ್ ತಿರ್ಸಿದ್ವಿ ಅದೇ ಥರನೇ ಮೊದಲು ಬ್ಯಾಕ್ ನೆಕ್ದೇನಿದೆಲ್ಲ ಅದನ್ನು ಟ್ರೇಸ್ ಮಾಡ್ಕೊಳ್ಳೋಣ 2 ಸೈಡು. ಈಗ ಇದನ್ನು ಇಟ್ಬಿಟ್ಟು ರೈಟ್ ಸೈಡ್ ನೋಡಿ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ, ಬ್ಯಾಕ್ ಸೈಡಲ್ಲ ರೈಟ್ ಸೈಡ್ ಮೇಲೆ ಇಟ್ಬಿಟ್ಟು ನಾವಿಲ್ಲಿ ನೆಕ್ ಶೇಪ್ನ ಸ್ಟಿಚ್ ಮಾಡಿ ಉಲ್ಟಾ ಮಾಡೋದು. ಅಂದರೆ ಲೈನಿಂಗ್ ಬ್ಯಾಕ್ ಸೈಡ್ ಹೋಗುತ್ತೆ. ಈಗ ಫ್ರಂಟ್ ಸೈಡ್ ಇದೆ, ಮೇಲ್ ಸೈಡ್ ಇದೆಲ್ಲ ಅದು ಹಿಂದೆ ಸೈಡ್ ಹೋಗುತ್ತೆ. ಇದೇ ಥರನೇ ಇನ್ನು ನಾವೇನು ನೆಕ್ದು ಶೇಪ್ ಬರೋದ್ವಲ್ಲ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದೇನಿದೆಲ್ಲ ನೀಟಾಗಿ ಇದನ್ನು ಕಟ್ ಮಾಡ್ತಾಯಿರಿ. ನೋಡಿ ಇಲ್ಲಿ ರೆಡಿ ಆಗಿದೆಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ತಿರುಗಿಸಿ ಇದೇ ಸೇಮ್ ಫ್ರಂಟಲ್ಲಿ ನಾವು ಹಾಗೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ವಲ್ಲ ಟಾಪ್ ಸ್ಟಿಚ್ಚು ಅದನ್ನೇ ಇಲ್ಲೂ ಕೂಡ ಬ್ಯಾಕ್ ಮೇಲೂ ಮಾಡೋಣ. ಲೈನಿಂಗ್ ಮೇಲೆ ಬರಬೇಕು ಸ್ಟಿಚಸ್. ನೋಡಿ ಈ ಥರ ಆಯ್ತಲ್ಲ. ಈಗ ಇದನ್ನು ತಿರುಗಿಸಿ ನೀವು ಇಲ್ಲಿ ಐರನ್ ಮಾಡಿದ್ರೆ ಸಾಕು. ಬ್ಯಾಕ್ ನೆಕ್ ಕೂಡ ಫಿನಿಶ್ ಆಗಿದೆ. ಸೇಮ್ ಟು ಸೇಮ್ ಇದೇ ಥರನೇ. ಇದಾದ ಕೂಡಲೇ ಬ್ಯಾಕಲ್ಲಿ ನೋಡಿ 1/4 ಇಂಚಿಗೆ ಎಲ್ಲ ಲೈನಿಂಗ್ ಮೇಲೆ 1/4 ಇಂಚ್ ಇಟ್ಕೊಂಡು ನಾನು ಸ್ಟಿಚ್ ಮಾಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೇಮ್ ಟು ಸೇಮ್ ಬ್ಯಾಕ್ ಕೂಡ ರೆಡಿ ಆಗಿದೆ. ಮತ್ತು ಮಿಕ್ಕಿದ್ದೆಲ್ಲ ಇನ್ನೇನಿದೆಲ್ಲ ನಂದು ಆಲ್ರೆಡಿ ಹಳೆ ವಿಡಿಯೋ ಇದೆ, ಅದರಲ್ಲೂ ಸೇಮ್ ಟು ಸೇಮ್ ಆಲಿಯಾ ಕಟ್ ಥರನೇ ಅದು ವಿ ನೆಕ್ಕಲ್ಲಿ ನಾನು ಕಟ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಸ್ಟಿಚಿಂಗ್ ಅರ್ಥ ಆಗುತ್ತೆ. ಇನ್ನು ನೋಡ್ಬೋದು ಇದು ಫ್ರಂಟ್ ಟು ಬ್ಯಾಕ್ ಎರಡೂ ರೆಡಿ ಆಗಿದೆ. ನಿಮ್ಮದು ಡಾಟ್ ಇಲ್ದಿರೋದಾದರೆ ನೀವು ಆಲ್ರೆಡಿ ನಂದು ಹಳೆ ವಿಡಿಯೋ ಇದೆ, ನೀವು ಅದನ್ನು ನೋಡಿದ್ರೆ ಸಾಕು, ಅದ್ರಲ್ಲಿ ಪೂರ್ತಿ ಆಗುತ್ತೆ. ಇನ್ನು ಬಾಟಮ್ ಕಟಿಂಗ್ ಎಲ್ಲ ಡೀಟೇಲಾಗಿ ಅಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಈ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಈ ವಿಡಿಯೋನ ನೋಡಿ ನಿಮಗೆ ಬಾಟಮ್ ಹೆಂಗೆ ಕಟ್ ಮಾಡಬೇಕು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸ್ಲೀವ್ ಕಟಿಂಗ್ ವಿಡಿಯೋ ಇದಿದೆ, ಇದನ್ನು ಮಿಸ್ ಮಾಡಿದೆ ನೋಡಿ. ಬಾಯ್ ಬಾಯ್.